ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಸನತ್ ಸುಜಾತರ ಮಾತುಗಳಿಗೆ ಕಿವಿಯಾದಂತಹ ಧೃತರಾಷ್ಟ್ರ ಮತ್ತೆ ಪ್ರಶ್ನೆ ಕೇಳಿದ್ದ. ಬ್ರಹ್ಮಚರ್ಯದ ಮೂಲಕ ಸಾಗುವಂತಹ ಸಂದರ್ಭದಲ್ಲಿ ಜ್ಞಾನ ಮಾರ್ಗದಲ್ಲಿದ್ದವನು ಮಾತ್ರ ಬ್ರಹ್ಮನನ್ನ ಸಾಕ್ಷಾತ್ಕರಿಸಿಕೊಳ್ಳಬಹುದು ಅಂತ ಹೇಳಿದ್ರಿ. ಆ ಬ್ರಹ್ಮತತ್ವ ಅಂದ್ರೆ ಏನು, ಅದರ ಬಗ್ಗೆ ನನಗೆ ಹೇಳಿ ಅಂದಾಗ ಮುಂದೆ ಈ ಅಧ್ಯಾಯದ 31 ಶ್ಲೋಕಗಳು ಕೂಡ ಬ್ರಹ್ಮತತ್ವದ ಬೇರೆ ಬೇರೆ ಮುಖಗಳನ್ನ ಪರಿಚಯಿಸುವ ನಿಟ್ಟಿನಲ್ಲಿ ವಿವರಣೆ ಬಂದಿದೆ. ಸನತ್ ಸುಜಾತ ಉವಾಚ ಯಚ್ಛುಕ್ರಂ ಯತ್ತಚ್ಛುಕ್ರಂ ಮಹಜ್ಯೋತಿರ್ದೀಪ್ಯಮಾನಂ ಮಹದ್ಯಶಃ ತದ್ವೈ ದೇವಾ ಉಪಾಸತೆ ತಸ್ಮಾತ್ ಸೂರ್ಯೋ ವಿರಾಜತೆ ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಂ. ಹೇ ಮಹಾರಾಜ, ಶುಕ್ರ ಅಂದ್ರೆ ಎಲ್ಲದಕ್ಕೂ ಮೂಲ ಕಾರಣವಾದ ಧಾತು, ರೇತಸ್ಸು ಅಂತ, ಅದನ್ನು ಬೀಜ ಅಂತ ಕರೀಬಹುದು. ಯತ್ತಚ್ಛುಕ್ರಂ ಮಹಜ್ಯೋತಿ, ಅದು ಬೆಳಕಿನ ರೂಪ. ದೀಪ್ಯಮಾನಂ, ತಾನು ಬೆಳಗುವುದು ಮಾತ್ರವಲ್ಲ, ತನ್ನ ಸುತ್ತಲಿನ ಎಲ್ಲವನ್ನೂ ಬೆಳಗುವ ಶಕ್ತಿ ಉಳ್ಳದ್ದು. ಬೀಜ ಅನ್ನುವ ಶಬ್ದವನ್ನು ಕೃಷ್ಣನು ಕೂಡ ಉಪಯೋಗ ಮಾಡುತ್ತಾನೆ. ಬೀಜಂ ತದಹಮರ್ಜುನ, ಇಡೀ ಜಗತ್, ಬೀಜ ಅನ್ನುವ ಶಬ್ದದ ಅರ್ಥವೂ ಕೂಡ ಒಳಗೆ ಇದ್ದದ್ದನ್ನ ಹೊರಗೆ ಅಭಿವ್ಯಕ್ತಿಗೊಳಿಸುವುದು ಅಂತ ಅರ್ಥ. ಅಭಿವ್ಯಕ್ತಿ, ಅಭಿವ್ಯಂಜನ, ಆ ವ್ಯಂಜನವೇ ಬೀಜ. ಅದು ವಿಸ್ತಾರವಾಗಿ ಒಂದು ಸಣ್ಣ ಆಲದ ಮರದ ಬೀಜದ ಒಳಗೆ ಊರಿನಷ್ಟು ವ್ಯಾಪಿಸುವ ಆ ಮರದ ಸ್ವಭಾವ ಇದೆಯಲ್ಲ, ಅದು ಆ ಬೀಜದ ಒಳಗಿದೆ. ಅದರಲ್ಲಿ ಇದ್ರೂ ಅದಕ್ಕೆ ಸ್ವತಃ ತಾನಷ್ಟು ಬೆಳಿಲಿಕ್ಕಾಗಲ್ಲ, ಜಡ ಅದು. ಆದರೆ ಆ ಸ್ವಭಾವವನ್ನ, ಅಂದ್ರೆ ಬೀಜಕ್ಕೆ, ಆದ್ರೆ ಬೀಜದೊಳಗೊಂದು ಜೀವ ಇದೆ, ಜೀವಕ್ಕೊಂದು ಸ್ವಭಾವ ಇದೆ, ಸ್ವಭಾವಕ್ಕೆ ಅಭಿವ್ಯಕ್ತಿ ಆಗಬೇಕು ಅಂತ ಅಪೇಕ್ಷೆ ಇದೆ. ಆದರೆ ಅದಕ್ಕೆ ಬೇಕಾದಂತಹ ಒಳಗಿನ ಶಕ್ತಿ, ಪ್ರೇರಣೆ ಏನಿದೆ ಅದು ಭಗವಂತ ಕೊಡುವಂಥದ್ದು. ಯತ್ತಚ್ಛುಕ್ರಂ ಮಹಜ್ಯೋತಿ, ಅದು ಬೆಳಕಿನ ರೂಪ. ದೀಪ್ಯಮಾನಂ ಮಹದ್ಯಶಃ, ತೇಜೋ ರೂಪವಾಗಿ ಸ್ವತಃ ಎಲ್ಲದಕ್ಕಿಂತ ಮಹತ್ ಎನಿಸಿ ಎಲ್ಲರ ಯಶಸ್ಸನ್ನು ಅದೇ ಹೊಂದಿದೆ. ಯಶಸ್ಸು ಅಂದ್ರೆ ಕೀರ್ತಿ. ಏನೇ ಒಂದು ಆಯಿತು ಒಳ್ಳೆ ಕೆಲಸ ಅಂದ್ರೆ ಅದರ ಕ್ರೆಡಿಟ್ ಯಾರಿಗೆ ಹೋಗಬೇಕೋ ಅವನು ಮಹಾ ಯಶಸ್ಸು. ಉಳಿದವರಿಗೆಲ್ಲ ನಂತರದ ಪಾಲಿದೆ, ಆದರೆ ಎಲ್ಲರಿಗೂ ಮೂಲದಲ್ಲಿರುವ ಪಾಲು ಯಾರದ್ದು ಅಂದ್ರೆ ಅದು ಪರಮಾತ್ಮನದ್ದು. ಅದಕ್ಕೆ ಅವನಿಗೆ ಮಹಾ ಯಶಸ್ ಅಂತ ಹೆಸರು. ಯಶಸ್ಸು ಅಂದ್ರೆ ಮಾಡಿದ ಪ್ರತಿಯೊಂದು ಕೆಲಸದ ಕ್ರೆಡಿಟ್, ಕೀರ್ತಿ, ಅದು ನಿಜವಾಗಿ ಯಾರು ಮಾಡಿದ್ದು ಅಂತನ್ನುವ ಗುರುತು ಅದು ಪರಮಾತ್ಮನಿಗೆ ಸಲ್ಲುವಂಥದ್ದು. ಹಾಗಾಗಿ ಅವನಿಗೆ ಮಹದ್ಯಶಃ ಅಂತ ಕರೀತಾರೆ. ಜ್ಯೋತಿ ರೂಪನಾದ್ರಿಂದಲೇನೆ ಎಲ್ಲದಕ್ಕಿಂತ ಮೇಲೆ ಇರುವುದರಿಂದ ಅವನನ್ನ ಪರಂಜ್ಯೋತಿ ಅಂತನೂ ಕರೀತಾರೆ. ಎಲ್ಲದಕ್ಕಿಂತ ಮಿಗಿಲಾದ ಬೆಳಕು ಅದೇನು ಅಂತ ಮತ್ತೆ ಮುಂದಿನ ಮಾತಿನಲ್ಲಿ ಹೇಳ್ತಾರೆ. ಆ ಪರಂಜ್ಯೋತಿ ಅನ್ನುವ ಸ್ವರೂಪದಲ್ಲಿರುವಂತಹ ಭಗವಂತನನ್ನೇ ದೇವತೆಗಳು ಕೂಡ ತದ್ವೈ ದೇವ ಉಪಾಸತೆ, ಅದನ್ನೇ ದೇವತೆಗಳು ಉಪಾಸನೆ ಮಾಡ್ತಾರೆ. ಆ ಜ್ಯೋತಿ ರೂಪನಾಗಿ ಎಲ್ಲ ದೇವತೆಗಳಿಗೆ ದೇವ ಅನ್ನುವ ಶಬ್ದದಲ್ಲಿಯೇ ಇರುವುದು ಬೆಳಕು ಅಂತ. ದಿವು ಅನ್ನುವ ಶಬ್ದ ದ್ಯುತಿ, ಬೆಳಕು. ಅಂದ್ರೆ ದೇವತೆಗಳೆಲ್ಲರೂ ಕೂಡ ಬೆಳಕಿನ ರೂಪ. ಈಗ ನಮ್ದು ಶರೀರ ಪೃಥ್ವಿ ರೂಪ. ನೀರಿನಲ್ಲಿರುವಂತಹ ಕೆಲವು ಜೀವಿಗಳದ್ರಲ್ಲಿ ನೀರಿನ ಅಂಶವೇ ಜಾಸ್ತಿ, ಜಲೀಯ ಶರೀರ. ಅದು ಬಿಟ್ಟರೆ ನೆಕ್ಸ್ಟ್ ತೇಜಸ್ಸು. ತೇಜಸ್ಸಿನ ಶರೀರ ಅನ್ನೋದು ಇದ್ದಿದ್ರಲ್ಲಿ ಅತ್ಯಂತ ಹೆಚ್ಚು ಕೊಳೆಯನ್ನ ಕಮ್ಮಿ ಹೊಂದಿರುವಂತಹ ಶರೀರ. ಅದಕ್ಕಾಗಿಯೇ ನಾವು ಅಗ್ನಿಯಲ್ಲೇ ಆಹುತಿ ಕೊಟ್ಟಾಗ ದೇವತೆಗಳಿಗೆ ಹೋಗಿ ಸೇರುತ್ತೆ ಅಂತ ಹೇಳುದು. ಯಾಕಂದ್ರೆ ಆ ದೇವತೆಗಳು ಇದೇ ತರದ ಅಗ್ನಿಯದ್ದೇ ನೆಕ್ಸ್ಟ್ ಲೆವೆಲ್ನ ಬೆಳಕು. ಅದಕ್ಕೆ ಬೆಳಕಿನ ಮೂಲಕವೇ ನಾವು ಕೊಡುವಂತಹ ಆಹುತಿಗಳನ್ನ
ಸ್ವೀಕಾರ ಮಾಡಲಿಕ್ಕೆ ಅವರು ಇಷ್ಟಪಡ್ತಾರೆ. ಆದ್ರಿಂದಾಗಿ ಅಗ್ನಿಮುಖ ವೈ ದೇವಾಹ, ಅವರು ಬೆಳಕಿನ ಸ್ವರೂಪದಲ್ಲಿ ಇರ್ತಾರೆ. ಅದು ಇನ್ನೂ ಏನು ಅಂದ್ರೆ ಸೂರ್ಯನ ಕಿರಣಗಳಲ್ಲಿ ನಾವು ಕೊಟ್ಟ ಆಹುತಿಯಲ್ಲಿ ಹುಟ್ಟಿದಂತಹ ಹೊಗೆ ಶಕ್ತಿ ಎಲ್ಲ ಸಂಕ್ರಾಂತವಾಗಿ ಅದು ಆ ದೇವತೆಗಳಿಗೆ ಹೋಗಿ ಸೇರುತ್ತೆ ಅಂತ. ಹಾಗಾಗಿ ಮತ್ತೆ ಹೇಳಿದ್ರು ತಸ್ಮಾತ್ ಸೂರ್ಯೋ ಚಿರಾಯತೆ ವಿರಾಜತೆ. ಅದರಿಂದಾಗಿ ಎಲ್ಲದಕ್ಕಿಂತ ದೊಡ್ಡ ಬೆಳಕಾಗಿ ಸೂರ್ಯ ಇಲ್ಲಿ ಹೊಳಿತಾ ಇದ್ದಾನೆ, ಸೂರ್ಯ ಪ್ರಕಾಶಗೊಳ್ತಾ ಇದ್ದಾನೆ. ಚಂದ್ರಮಸಿ ಹೆಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ಕೃಷ್ಣ ಗೀತೆಯಲ್ಲಿ ಹೇಳುವಾಗ ಸೂರ್ಯನಲ್ಲಿರುವಂತಹ ಬೆಳಕು, ಚಂದ್ರನಲ್ಲಿರುವಂತಹ ಬೆಳಕು, ಅಗ್ನಿಯಲ್ಲಿರುವಂತಹ ಬೆಳಕು, ತಾರೆಗಳಲ್ಲಿರುವಂತಹ ಬೆಳಕು ಎಲ್ಲಿ ಕೊನೆಗೆ ಬಿಡ್ಲಿಲ್ಲ ಅವನು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ನಮ್ಮಲ್ಲಿ ಚಟುವಟಿಕೆ, ದೇಹ ಬಿಸಿಯಾಗಿ ಚಟುವಟಿಕೆಗೆ ಕಾರಣವಾಗುವಂತೆ ಏನೇನು ಕೆಲಸ ಮಾಡುತ್ತೆ ಅದಕ್ಕೂ ಕಾರಣನಾಗಿ ಒಳಗಿನ ತೇಜಶಕ್ತಿಯಾಗಿ ಭಗವಂತನೇ ಇರುವಂತಹದ್ದಾದ್ರಿಂದಾಗಿ ತಸ್ಮಾತ್ ಸೂರ್ಯೋ ವಿರಾಜತೆ. ಸೂರ್ಯ ಅನ್ನುವ ಶಬ್ದಕ್ಕೆ ಮೇಲ್ನೋಟದ ಅರ್ಥ ಸೂರಿಗಳಿಂದ ತಿಳಿಯಲ್ಪಡುವವನು ಅಂತ, ಸೂರಿಭಿ ಗಮ್ಯತೆ ಅಂತ. ದಡ್ರು ನೋಡುತ್ತಾರೆ. ಅದಕ್ಕೆ ಹೇಳಿದ್ರು ಸೂರ್ಯನನ್ನ ನೋಡುವವರು ಸೂರ್ಯ ಅಂತ ನೋಡುವುದು ಎಲ್ಲರೂ ನೋಡುತ್ತಾರೆ. ಆದರೆ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ ಅಂತ ಏನು ಹೇಳುತ್ತಾರೆ ಅದನ್ನು ನೋಡ್ಲಿಕ್ಕಾಗುವುದು ಜ್ಞಾನಿಗಳಿಗೆ ಮಾತ್ರ. ಅದನ್ನು ಅವರು ಹೇಳಿದ್ರು ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಂ. ಯೋಗಿಗಳು, ಯೋಗ ಅಂದ್ರೆ ನಿರಂತರ ಸಂಬಂಧವನ್ನು ಹೊಂದಿದವರು ಭಗವಂತನಲ್ಲಿ. ಅದು ಭಗವಂತನಲ್ಲಿ ಸಂಬಂಧ ಅಂದ್ರೆ ಹೇಗೆ ಸಿಗುತ್ತೆ ಅಂದ್ರೆ ಒಂದು ವಾಹನ ಅಥವಾ ಒಂದು ಗೋಡೆ ಅಥವಾ ಒಂದು ವ್ಯಕ್ತಿ ಅಥವಾ ಒಂದು ಉಪಕಾರ ಯಾರಿಂದನೂ ಆಯಿತು ತಂದಾಗ ಎಲ್ಲದರ ಹಿನ್ನೆಲೆಯಲ್ಲಿರುವುದು ಭಗವಂತ ಅಂತ ಅವರ ಮನಸ್ಸು ಪರಮಾತ್ಮನ ಜೊತೆಗೆ ಅಂಟಿಕೊಂಡಿರುತ್ತದೆ. ಅವರು ಯೋಗಿಗಳು. ಯೋಗ ಅಂದ್ರೆ ಯಾವಾಗಲೂ ಕಣ್ಮುಚ್ಕೊಂಡೇ ಕೂತಿರ್ತಾರೆ, ಹೃದಯದ ಮಂತ್ರದ ಅವರು ಯೋಗಿಗಳು ಹೌದು. ಆದ್ರೆ ಯೋಗಿ ಅಂದ್ರೆ ಅಷ್ಟೇ ಅಲ್ಲ, ಕೂತಾಗ ಮಾತ್ರ ಯೋಗಿ, ಎದ್ದಾಗ ಭೋಗಿ ಅಲ್ಲ. ಎದ್ದಾಗಲೂ ತಾನು ಭೋಗಿಸುವಾಗಲೂ ಯೋಗ ಭಗವಂತನದ್ದೇ, ಸಂಬಂಧ ಭಗವಂತನದ್ದೇ. ಹಾಗಾಗಿ ಅಂಥವರು ಮಾತ್ರ ಪ್ರಪಶ್ಯಂತಿ, ನಟು ಪಶ್ಯಂತಿ, ಚೆನ್ನಾಗಿ ಕಾಣ್ತಾರೆ. ಬರೀ ಪಶ್ಯಂತಿ ಅಂದ್ರೆ ನೋಡ್ತಾರೆ ಅಂತ. ನೋಡೋದು ಅಂದ್ರೆ ನಮಗೂ ಕಾಣ್ತಾ ಇದೆ ಇದೆಲ್ಲ ಭಗವಂತನ ರೂಪವೇ, ಆದ್ರೂ ನಾವು ನೋಡ್ತಾ ಇದ್ದೇವೆ. ಅದು ನಮ್ಗೆ ದೇವರು ಅಂತ ಗೊತ್ತಾಗ್ತಿದ್ಯಾ? ಇಲ್ಲ. ಎಲ್ಲದರ ಒಳಗೆ ಮಾತಾಡುವ ಒಂದು ಪ್ರಕ್ರಿಯೆಯ ಹಿಂದೆ ಎಷ್ಟೆಲ್ಲ ಚಟುವಟಿಕೆ ಇದೆ. ಒಂದು ಕಾಲಿಗೆ ಮುಳ್ಳು ಚುಚ್ಚಿತು ಅಂತಂದಾಗ ಅದರ ಹಿಂದೆ ಎಷ್ಟೆಲ್ಲ ಕ್ರಿಯೆ ಇದೆ. ದೇಹಕ್ಕೆ ಭೇದಿಸಿ ಒಂದು ಮುಳ್ಳು ಹೋದಾಗ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಾವು ಕಾಲು ತೆಗಿತೇವೆ. ವಸ್ತುತಃ ಅದು ತಾಗಿ ನೋವಾಯಿತು ಅಂತ ಚೂರು ಗೊತ್ತಾದ ತಕ್ಷಣವೇ ಇಲ್ಲಿ ತನಕ ಮೆಸೇಜ್ ಬರುತ್ತೆ. ಅದು ಸೀದಾ ಫೋನ್ ಕಾಲ್ ಮಾಡಿದಾಗ ಮಾಡಲ್ಲ. ಒಂದು ಇಲ್ಲಿಯ ಜೀವಕೋಶದಿಂದ ಪ್ರತಿ ಜೀವಕೋಶಕ್ಕೂ ಅದು ಟ್ರಾನ್ಸ್ಫರ್ ಆಗಿ 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 ಇಲ್ಲಿಗೆ ಬರಬೇಕು. ಇಲ್ಲಿಂದ ಮತ್ತೆ ಹಾಗೆ ಮೆಸೇಜ್ ಹೋಗಿ 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 ಅದು ಹೋಗೋದು ಅಂದ್ರೆ ಬರೀ ಹೋಗುದೇನು, ತಾಗಿತಾ ಸಂತೋಷ ಅಂತ ಹೇಳಲ್ಲ. ಅದಕ್ಕೆ ಮೆಸೇಜ್ ಹಾಕೋದ್ರ ಜೊತೆಗೆ ಇಡೀ ದೇಹದ ಸ್ನಾಯು ಮಂಡಲಗಳಿಗೆಲ್ಲ ಅದು ಮೆಸೇಜ್ ಕೊಡುತ್ತೆ. ಶಕ್ತಿಯಲ್ಲಿ ಪಾತ ಆಗುತ್ತೆ, ಕಾಲನ್ನು ಹಿಂದಕ್ಕೆ ಎಳೆಯುತ್ತೆ. ಸುಮ್ಮನೆ ಕಾಲಿದ್ರೆ ನೋವಾಯ್ತಾ ಪರವಾಗಿಲ್ಲ, ಅನುಭವಿಸ್ಕೋ ಅಂತ ಅದು ಹೇಳಲಿಕ್ಕಾಗಲ್ಲ. ಅದು ಇಡೀ ದೇಹಕ್ಕೆ ಎಲ್ಲ ಕಡೆಗೆ ಆಮೇಲೆ ತೊಂದರೆ ಆಗುತ್ತೆ. ಹೀಗಾಗುವಾಗ ತಾಗಿದ ತಕ್ಷಣವೇ ಅಲ್ಲಿ ನೆತ್ತರು ಬಂತು ಅಂದ್ರೆ ಕ್ಲೀನ್ ಆಯಿತು ಅಂತ ಅರ್ಥ. ನೆತ್ತರು ಬರಲಿಲ್ಲ ಅಂದ್ರೆ ಒಳಗೆ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ, ಅದು ಇನ್ನೇನು ಬೇರೆ ತರ ಅಲ್ಲಿ ದೇವತೆಗಳು ಕೆಲಸ ಮಾಡ್ತಿರ್ತಾರೆ. ರಕ್ತದ ದೇವತೆಗಳು, ಸ್ನಾಯುವಿನ ದೇವತೆಗಳು, ನಾಳದ ದೇವತೆಗಳು, ಆ ಚರ್ಮದ ಮೇಲಿನ 7 ಲೇರ್ ಇರುತ್ತೆ ಇದ್ರ ಮೇಲೆ ಪ್ರತಿಯೊಬ್ಬನ ಶರೀರಕ್ಕೂ. ಆ 7 ಲೇರಿಗೆ ಬೇರೆ ಬೇರೆ ಸಂಬಂಧ ಇದೆ. ರಕ್ತ ಹರಿಯುವ ಚರ್ಮ ಒಂದಿರುತ್ತೆ, ದೇಹದ ಸ್ಪರ್ಶ ಬರಲಿಕ್ಕೆ ಕಾರಣವಾದದ್ದೊಂದಿರುತ್ತೆ, ಹಾಗೆ ಪ್ರತ್ಯೇಕವಾದ ಅದಕ್ಕೆ ಗುಣ ಇದೆ. ಅಷ್ಟಕ್ಕೂ ಮೆಸೇಜ್ ಕೊಟ್ಟಾಗ ನಾವು ಹೇಗೆ ಒಂದು ಸರಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೇವೋ, ಹಾಳಾಗಬೇಕು ಅಂತ ಪ್ರಯತ್ನ ಮಾಡುವ ದುಷ್ಟ ಪ್ರಕೃತಿಯ ಶಕ್ತಿಯು ಅಲ್ಲೇ ಇರುತ್ತೆ. ಅದು ಕೂಡಲೇ ಕ್ಯೂ ಆಗುವ ಹಾಗೆ ಮಾಡುದು, ನೋವು ಜಾಸ್ತಿ ಆಗುವ ಹಾಗೆ ಮಾಡುದು ಎಲ್ಲ. ಇದು ಸಮರ ಅಂದ್ರೆ ದೇವದೈತ್ಯರ ಸಮರ ಕೇವಲ ಅಲ್ಲಿ ಮಾತ್ರ ಅಲ್ಲ, ಇಲ್ಲೂ ನಡೀತಾ ಇರುತ್ತೆ ಇದ್ರೊಳಗೆ. ಅದು ಸರಿ ಮಾಡಬೇಕು ಅಂತ ಕೆಲವು ಪ್ಲೇಟ್ಲೆಟ್ಗಳು ಬಂದು ರಕ್ತ ನಿಲ್ಲುವುದಕ್ಕೆ ಪ್ರಯತ್ನ ಮಾಡ್ತವೆ. ಅದು ಉಳಿಬಾರ್ದು ಅಂತ ಹೇಳಿ ರಕ್ತವನ್ನು ನೀರು ಮಾಡಿ ಹಾಗೆ ಜಾರಿ ಹೋಗುವ ಹಾಗೆ ಇನ್ನೊಂದಿಷ್ಟು ಪ್ರಯತ್ನಗಳು ನಡೀತವೆ. ಇದರೆರಡರ ನಡುವೆ ನಮ್ಮ ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಿತ್ತು, ಪ್ರಾರ್ಥನೆ ಚೆನ್ನಾಗಿತ್ತು ಅಂತಂದಾಗ ಅದು ಗಾಯ ಗುಣ ಆಗುತ್ತೆ. ಸ್ವಲ್ಪ ಹೊತ್ತು ಟೈಮ್ ತಗೊಳುತ್ತೆ, ಅದು ಮಾಡಿಯೇ ಮಾಡುತ್ತೆ ಅಟ್ಯಾಕ್. ಒಳಗಿನಿಂದ ಹಾಳು ಮಾಡಬೇಕು ಅಂತ ಕೊಳ್ತು ಹೋಗುದು, ಗಾಯ ಆಗುದು, ಕೀವಾಗುದು, ಇನ್ನೇನು ಹಿಂಸೆ ಆಗುದು, ಇದೆಲ್ಲ ಆಗ್ಲಿಕ್ಕೆ ಅವಕಾಶ ಯಾಕಿದೆ ಅಂದ್ರೆ ಅವುಗಳಿಗೂ
ಈ ದೇವತಾ ಶಕ್ತಿಗಳು ಎಷ್ಟು ಕೆಲಸ ಮಾಡ್ತಾವೆ ಅಷ್ಟೇ ದುಷ್ಟ ಶಕ್ತಿಗಳು ಕೆಲಸ ಮಾಡ್ತವೆ. ರಕ್ತ ಕಂಡ ತಕ್ಷಣಗಳು ಓಡಿ ಬರ್ತವೆ, ಎಲ್ಲಿ ಬಂದು ನಾವಿದ್ದೇವೆ ಅಂತ. ಇದು ಅದಕ್ಕೋಸ್ಕರನೇ ಹೊರಗೆ ಸೋರದ ಹಾಗೆ ಜಾರದ ಹಾಗೆ ಒಳಗೊಳಗೆ ಅದನ್ನು ತಡೆಯುವ ಪ್ರಯತ್ನ ಮಾಡುತ್ತೆ. ಯಾವುದು ತಡೆಯುವುದು ಕಮ್ಮಿ ಆಗುತ್ತೋ ಆಗ ಅವುಗಳ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದಾಗಿ ರಕ್ತಸ್ರಾವ ಜಾಸ್ತಿ ಆದಷ್ಟು ಶರೀರ ಗಾಯ ಆಗಿ ಹೊರಗೆ ಹೋಗ್ತಾ ಇದೆ ಅಂತಂದಾಗ, ಅದಕ್ಕೆ ಈ ಅಮಾವಾಸ್ಯೆ ಇತ್ಯಾದಿಗಳ ಸಂದರ್ಭದಲ್ಲಿ ಗಾಯ ಆದರೆ ಪಕ್ಕ ಹೋಗಲ್ಲ. ಗಾಯ ಅಂದರೆ ರಕ್ತ ಸೋರುವುದು ನಿಲ್ಲಲ್ಲ. ಅದಕ್ಕೆ ಏನೇನೋ ಹೇಳ್ತಾರೆ, ಕೈ ಮೇಲಕ್ಕೆತ್ತಿ ಕಾಲಿಗೆ ಮಾಡಿ ಇನ್ನೇನೋ ಬೇಗ ಹೊಲಿಗೆ ಹಾಕಿ ಅಂತ. ಏನು ಮಾಡಿದ್ರು ನಿಲ್ಲಲ್ಲ ಕೆಲವೊಮ್ಮೆ. ಅಂದರೆ ಅದು ಅವುಗಳ ಕಾಲ, ಅವುಗಳು ನಿಲ್ಲೋದಕ್ಕೆ ಬಿಡದ ಹಾಗಿನ ಪ್ರಯತ್ನ ಒಳಗಿಂದ ಮಾಡ್ತಾ ಇರ್ತವೆ. ದೇವತಾ ಶಕ್ತಿಗಳು ಒಂದು ರೀತಿ ಪ್ರಯತ್ನ, ಇವರದ್ದೊಂದು ರೀತಿ ಪ್ರಯತ್ನ. ಹೀಗೆ ಒಳಗಿನಿಂದ ಎಲ್ಲಾ ದೇವತೆಗಳು ಕೂಡ ಇವನನ್ನ ಆಶ್ರಯಿಸಿ ಈ ಪ್ರಚೋದನೆಯನ್ನ, ಈ ಪ್ರವೃತ್ತಿಯನ್ನ ಮಾಡ್ತಾನೇ ಹೋಗ್ತಿರ್ತಾರೆ. ಅದರಿಂದಾಗಿ ಅಂತಹ ಭಗವಂತನ ಪ್ರತಿಯೊಂದು ಘಟನೆಗೂ ಸಂಬಂಧಪಟ್ಟ ಯೋಗ ಏನು, ಸಂಬಂಧ ಏನು ಅಂತ ತಿಳಿದಂತಹ ಜ್ಞಾನಿಗಳು ಪ್ರಪಶ್ಯಂತಿ. ಶುಕ್ರಾತ್ ಬ್ರಹ್ಮ ಪ್ರಭವತಿ ಬ್ರಹ್ಮ ಶುಕ್ರೇಣ ವರ್ಧತೆ ತಸ್ಮಾತ್ ಶುಕ್ರಂ ಜ್ಯೋತಿಷಾಂ ಮಧ್ಯೆ ತಪ್ತಂ ತಪತಿ ತಾಪನಂ. ಬ್ರಹ್ಮ ಶಬ್ದವಾಚ್ಯನಾದಂತಹ ಪರಮಾತ್ಮನಿಂದಲೇನೆ ಈ ಜಗತ್ತಿನ ಸೃಷ್ಟಿ ಆಗಿ ಅವನು ಚತುರ್ಮುಖನನ್ನು ಸೃಷ್ಟಿ ಮಾಡ್ತಾನೆ. ಶುಕ್ರಾದ್ ಬ್ರಹ್ಮ ಪ್ರಭವತಿ. ಈ ಶುಕ್ರ ಸ್ವರೂಪನಾದಂತಹ ಪರಮ ಶುಕ್ ಅಂದ್ರೆ ದುಃಖ. ಶುಕ್ ರಹಯತಿ ಕಳೆಯುತ್ತಾನೆ, ದುಃಖವನ್ನು ಕಳೆಯುವವ. ಇನ್ನೊಂದು ಶುಕ್ ಅಂದ್ರೆ ಬೆಳಕು, ಬೆಳಕನ್ನ ರಾತಿ ಕೊಡ್ತಾನೆ, ಬೆಳಕನ್ನು ಕೊಡ್ತಾನೆ, ಶೋಕವನ್ನು ಕಳೀತಾನೆ. ಆದ್ರಿಂದಾಗಿ ಭಗವಂತನಿಗೆ ಶುಕ್ರ ಅಂತ ಹೆಸರು. ತುಂಬ ಉಪನಿಷತ್ತುಗಳಲ್ಲಿ ಶುಕ್ರ ಅಂತ ದೇವರನ್ನು ಕರೀತಾರೆ. ಆ ಹೆಸರು ದೇವರ ಅಪರೂಪದ ಹೆಸರುಗಳಲ್ಲಿ ಒಂದು. ಆದರೆ ಅದು ಅರ್ಥ ಆದ್ರೆ ಮಾತ್ರ ಈ ಶ್ಲೋಕ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಶುಕ್ರ ಗ್ರಹದಿಂದ ಬೃಹಸ್ಪತಿ ಗ್ರಹ ಅನ್ನೋದು ಬಹಳ ಚೆನ್ನಾಗಿ ಹೊಳೆಯುತ್ತೆ ಹಾಗೆ ಹೀಗೆ ಅಂತೆಲ್ಲ ಅರ್ಥ ಬರೆಯೋರು ಇದ್ದಾರೆ. ಆದರೆ ಅಲ್ಲೇನಿದೆ, ಬ್ರಹ್ಮ ಪ್ರಭವತಿ. ಬ್ರಹ್ಮ ಅಂದ್ರೆ ಚತುರ್ಮುಖ. ಆ ಶುಕ್ರನಿಂದಲೇನೆ ಚತುರ್ಮುಖ ಬೆಳೀತಾನೆ ಕೂಡ. 14 ಲೋಕಗಳ ದಳಗಳನ್ನು ಹೊತ್ತುಕೊಂಡು ಬೆಳೀತಾನೆ. ಶುಕ್ರಂ ಜ್ಯೋತಿಷಾಂ ಮಧ್ಯೆ ತಚ್ಶುಕ್ರಂ. ಆ ಬೆಳಕು ಇಡೀ ಜ್ಯೋತಿ ರಾಶಿಗಳ ಅಂದ್ರೆ ಅದು ಶುಕ್ ಅಂದ್ರೆ ಬೆಳಕು, ಬೆಳಕನ್ನು ಕೊಡುವಂತದ್ದು. ಆದ್ರಿಂದಾಗಿ ಜ್ಯೋತಿಷ್ಗಳ ನಡುವೆ ಅತಪ್ತಂ ತಪತಿ ತಾಪನಂ. ಒಳ್ಳೆ ರೀತಿಯಿಂದ ತನ್ನ ತೇಜಸ್ಸಿನಿಂದ ಎಲ್ಲವನ್ನು ಬೆಳಗಿಸುವುದಲ್ಲದೆ ಉಳಿದ ತೇಜೋ ವಸ್ತುಗಳಲ್ಲಿ ಆ ಬೆಳಕನ್ನು ತುಂಬುವುದರ ಜೊತೆಗೆ ತಾನು ಸ್ವಯಂ ಜ್ಯೋತಿಯಾಗಿ ನಿರಂತರ ಇಷ್ಟು ದಿವಸ ಕೊಟ್ಟಿದ್ದೇನೆ, ಇನ್ನು ನಿಮ್ದು ನೀವು ನೋಡ್ಕೊಳ್ಳಿ ಅಂತ ಯಾವತ್ತೂ ಮಧ್ಯದಲ್ಲಿ ಕೈ ಚೆಲ್ಲುವ ಪ್ರಸಂಗ ಇಲ್ಲ. ಎಂದಿಗೂ ಆ ಬೆಳಕನ್ನ ಆ ಜೀವಗಳಲ್ಲಿ ಅಥವಾ ತೇಜಸ್ಸಿನ ಸ್ಥಳಗಳಲ್ಲಿ ತುಂಬಾ ಅದರ ಜೊತೆಗೆ ಒಂದು ಮಾತಲ್ಲಿ ಏನಿದೆ ಅಂದ್ರೆ, ಇದು ಬೇರೆ ಕಡೆ ಬಂದಿದೆ, ಅತಪ್ತಂ ತಪತಿ ತಾಪನಂ. ತಾಪನನನ್ನೇ ತಪಿಸ್ತಾನೆ. ಭಯಾತ್ ಏನು ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ. ಸೂರ್ಯನು ಕೂಡ ಭಗವಂತನ ಮೇಲಿನ ಪ್ರೀತಿಯ ಭಯದಿಂದಲೇನೆ ಬೆಳಕನ್ನ ಚೆಲ್ತಾನೆ ಅಂತ ಮಾತಿದೆ. ಅದರಿಂದಾಗಿ ಈ ಚತುರ್ಮುಖ ತನ್ನ ಕರ್ತವ್ಯವನ್ನು ನಿರ್ವಹಿಸುವಾಗೆ ಎಲ್ಲ ಜ್ಯೋತಿಷ್ಯಗಳು ಕೂಡ ಭಗವಂತನ ಬೆಳಕಿನ ಪ್ರೇರಣೆಯಿಂದಲೇ ಲೋಕಕ್ಕೆ ಬೆಳಕನ್ನು ನಿರಂತರ ನೀಡ್ತಾ ಇದ್ದಾವೆ. ಇಂತಹ ಎಲ್ಲದರಲ್ಲೂ ಬೆಳಕು ತುಂಬುವನನ್ನ ಜ್ಞಾನಿಗಳು ಮಾತ್ರ ತಿಳಿದು ಅರ್ಥ ಮಾಡಿಕೊಳ್ತಾರೆ. ಅದಕ್ಕೆ ಅವ್ರು ಮತ್ತೆ ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಂ. ಆಪೋಥಾಭ್ಯ ಅಭ್ಯ ಸಲಿಲಸ್ಯ ಮಧ್ಯೆ ಉಭೌ ದೇವೋ ಶಿಶ್ರಿಯಾತೆ ಅಂತರಿಕ್ಷೆ ಅತಂದ್ರಿತ ಸವಿತುರ್ ವಿವಸ್ವಾನ್ ಉಭೌ ಬಿಭರ್ತಿ ಪೃಥಿವೀಂ ದಿವಂಚ. ಇಲ್ಲಿ ಅಂತರಾತ್ಮ ಆತ್ಮ ಅಂತ ಎರಡು ಶಕ್ತಿಗಳಿವೆ. ಅಂದ್ರೆ ದೇಹದಲ್ಲಿ ಇರುವಂತಹದ್ದು, ಪ್ರಪಂಚದಲ್ಲಿ ವ್ಯಾಪಿಸಿರುವಂತಹದ್ದು. ಇದನ್ನ ಎರಡನ್ನ ಸೇರಿಸಿ ಇಲ್ಲಿ ಹೇಳ್ತದೆ. ಈ ಪರಮಾತ್ಮನಿಂದಲೇನೆ ಪೃಥಿವಿ ಯಾವುದು ಅಪು ಅಂದ್ರೆ ನೀರು ಮೊದಲಾದ ಸೃಷ್ಟಿಯಲ್ಲಿ ಸಾಮಾನ್ಯ ಮೊದಲು ಹೇಳುವಂಥದ್ದು ಜಲವನ್ನೇ. ಹಾಗಾಗಿ ಅಂತಹ ಸಲಿಲಸ್ಯ ಮಧ್ಯೆ ಇಡೀ ಪಂಚಭೂತಗಳ ನಡುವೆ ಸ್ಥೂಲವಾದಂತಹ ಮಣ್ಣು ನೀರು ಗಾಳಿ ಬೆಂಕಿ ಇತ್ಯಾದಿಗಳೆಲ್ಲ ಅಂದ್ರೆ ಸೂಕ್ಷ್ಮ ರೂಪದಲ್ಲಿ ಇದ್ದದ್ದನ್ನ ಸ್ಥೂಲ ರೂಪಕ್ಕೆ ತರ್ತಾನೆ. ಸೂಕ್ಷ್ಮವಾಗಿತ್ತು ಪೃಥಿವಿ, ಸ್ಥೂಲವಾಯಿತು. ನೀರು ಸೂಕ್ಷ್ಮವಾಗಿತ್ತು, ಸ್ಥೂಲವಾಯಿತು. ಹೀಗೆ ಪ್ರತಿಯೊಂದರ ಭೂತಗಳ ಸೂಕ್ಷ್ಮವನ್ನ ಸ್ಥೂಲಗೊಳಿಸುವ ಕೆಲಸವನ್ನ ಭಗವಂತ ಮಾಡ್ತಾ
ಉಭೌ ದೇವೌ ಶಿಶ್ರಿಯಾತೆ ಅಂತರಿಕ್ಷೆ ಅತಂದ್ರಿತಃ ಸವಿತುಃ ವಿವಸ್ವಾನ್ ಉಭೌ ಬಿಭರ್ತಿ ಪೃಥಿವೀಂ ದಿವಂಚ. ಮುಖ್ಯವಾಗಿ ಜೀವದಲ್ಲಿ ನೆಲೆಸಿದಂತಹ ಭಗವಂತ ಮತ್ತು ದೇಹದಲ್ಲಿ ನೆಲೆಸಿದಂತಹ ಭಗವಂತ ಅಂತ ಎರಡು ರೂಪ ಇದೆ. ಆತ್ಮಾಂತರಾತ್ಮೇತಿ ಹರಿಹಿ ಏಕ ಏವ ದ್ವಿಧಾ ಸ್ಥಿತಃ. ಆತ್ಮ ಮತ್ತು ಅಂತರಾತ್ಮ ಅಂತ ಭಗವಂತನೇ ಎರಡು ರೂಪಗಳಲ್ಲಿ ಇದ್ದು ಈ ಹೃದಯದಲ್ಲಿ ನೆಲೆಸಿ ಜೀವಕ್ಕೆ ಬೇಕಾದಂಥ ಪ್ರೇರಣೆಯನ್ನು ಕೊಡ್ತಾ ಇರ್ತಾನೆ. ಈ ಎರಡು ಭಗವದ್ ರೂಪಗಳೇ ಇಹ ಮತ್ತು ಪರಗಳಿಗೆ ಎರಡಕ್ಕೂ ಆಶ್ರಯಭೂತ್. ಶಿಶ್ರಿಯಾತೆ ಅಂದರೆ ಇದನ್ನೇ ಅಂತರಿಕ್ಷ. ಅಂತರಿಕ್ಷ ಅಂದರೆ ಹೃದಯಾಂತರಿಕ್ಷ. ಆ ಹೃದಯಾಂತರಿಕ್ಷದಲ್ಲಿ ಜೀವನನ್ನು ಧಾರಣೆ ಮಾಡಿದ್ದಾನೆ, ದೇಹವನ್ನು ಕೂಡ ಧಾರಣೆ ಮಾಡಿದ್ದಾನೆ ಎಂದು ನೋಡಿ. ಬಹುವ ದ್ವಿವಚನ ಹೇಳಿದವರು ಮತ್ತೆ ಅತಂದ್ರಿತ ಅಂತ ಒಂದೇ ಅಂದರು. ಅವನೊಬ್ಬನೇ ಎರಡು ರೂಪವಾಗಿ ಹೇಳಿದವನನ್ನೇ ಮತ್ತೆ ಒಂದಾಗಿ ಹೇಳಿ ಅವನೇ ಅತಂದ್ರಿತ. ತಂದ್ರ ಅಂದ್ರೆ ಜೊಂಪು, ನಿದ್ದೆ, ಜಾಡ್ಯ. ಅತಂದ್ರಿತ ಅಂದ್ರೆ ಎಂದೂ ಅವನಿಗೆ ಜಾಡ್ಯ ಇಲ್ಲ. ನಾವು ಮಲ್ಕೊಂಡಾಗ ಹೇಗೂ ಕೆಲಸ ಇಲ್ಲ, ನಾನು ಒಂಚೂರು ಮಲ್ಕೋತೇನೆ ಅಂತ ದೇವರು ಮಲ್ಕೊಂಡ್ಬಿಟ್ರೆ ನಾವು ಹೇಳಲಿಕ್ಕಿಲ್ಲ. ಆಮೇಲೆ ಅದರಿಂದಾಗಿ ಅವನು ಯಾವಾಗಲೂ ಎಚ್ಚರದಲ್ಲಿ ಇರ್ತಾನೆ. ಒಂದು ಕ್ಷಣವು ಯೋಗ ನಿದ್ದೆ ಅನ್ನೋದು ಕೇವಲ ನಮಗೊಂದು ಲೋಕದಲ್ಲಿ ಕೆಲವು ನಿಯಮಗಳನ್ನು ಪಾಲನೆ ಮಾಡಲಿಕ್ಕಾಗಿ ಅವನು ಯೋಗ ನಿದ್ದೆಯಲ್ಲಿ ತೊಡಗುವುದು ಹೊರತು ಗಾಢವಾದ ನಿದ್ದೆ ಅನ್ನೋದು ಅವನಿಗೆ ಇಲ್ವೇ ಇಲ್ಲ. ಯಾರಿಗೆ ಬೇಕು ನಿದ್ದೆ? ಸುಸ್ತಾದವ್ರಿಗೆ ಬೇಕು. ಅವನಿಗೆ ಸುಸ್ತೇ ಆಗಲ್ಲ. ಹಾಗೆ ಮನುಷ್ಯರಲ್ಲೂ ಎಷ್ಟೋ ಸರ್ತಿ ಇರ್ತಾರೆ ಕೆಲವರು, ಅವ್ರಿಗೆ ಸುಸ್ತೇ ಆಗಲ್ಲ, ಅದಕ್ಕೆ ನಿದ್ದೆನೇ ಬೇಕಾಗಿಲ್ಲ. ಎಷ್ಟು ಕೆಲಸ ಮಾಡಿದ್ರು ಕೆಲಸಕ್ಕೆ ಹೊರಡುವಾಗ ಎಷ್ಟು ಉತ್ಸಾಹದಲ್ಲಿರ್ತಾರೋ ಕೆಲಸ ಮುಗಿಯುವಾಗಲೂ ಹಾಗೆ ಇರ್ತಾರೆ. ಹಾಗಿದ್ದವರಿಗೆ ಮತ್ತೆ ಈ ನಿದ್ದೆಯ ಅವಶ್ಯಕತೆ ಇಲ್ಲ. ನಮಗನ್ಸುತ್ತೆ ಎಲ್ಲರಿಗೂ ನಿದ್ದೆ ಬೇಕು ಅಂತ, ಅಂಥವ್ರಿಗಿಲ್ಲ. ಆಚಾರ್ಯರು ಅದನ್ನು ಹೇಳ್ತಾರೆ, ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೆ ನಿದ್ದೆ ಅಂತ ಹೇಳಿದ್ರು, ಯಾರಿಗೆ ಹಸಿವಾಗುತ್ತೋ ಅವ್ರಿಗೆ ಊಟ ಅಂತ ಹೇಳಿದ್ರು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅನ್ನೋ ಮಾತಿಗೆ ಅರ್ಥ ಹೇಳುವಾಗ ಇದೆಲ್ಲ ಸರಿಯಾದ ಕ್ರಮದಲ್ಲಿ ಊಟ, ಸರಿಯಾದ ಕ್ರಮದಲ್ಲಿ ನಿದ್ದೆ, ಸರಿಯಾದ ಕ್ರಮದಲ್ಲಿ ವಿಹಾರ ಇತ್ಯಾದಿಗಳೆಲ್ಲ ಇನ್ನೂ ಸಾಧನೆ ಮಾಡುತ್ತಾ ಇರುವ ನಮ್ಮಂಥ ಸಾಮಾನ್ಯರಿಗೆ, ಯೋಗದ ದಾರಿಯನ್ನು ದಾಟಿದವರಿಗೆ ಮತ್ತೆ ಈ ನಿಯಮ ಇರುವುದು ಅದನ್ನು ಸಾಧಿಸಲಿಕ್ಕೆ. ಸಾಧಿಸಿದವ್ರಿಗೆ ಈ ನಿಯಮ ಯಾಕೆ? ಅದನ್ನು ಸಾಧಿಸಿ ಆದ್ಮೇಲೆ ಅವರಿಗೆ ಹಸಿವಾಗಲಿಲ್ಲ ಅಂದ್ರೆ ಅವ್ರು ತಿನ್ನಲ್ಲ, ಅವ್ರಿಗೆ ಬೇಕಿಲ್ಲ. ನಿಮ್ಮ ಆರೋಗ್ಯ ಹಾಳಾಗ್ಬಿಡುತ್ತೆ, ನೀವು ಹಾಗೆಲ್ಲ ಮಾಡಬಾರ್ದು ಅಂತ ಅವ್ರಿಗೆ ಬುದ್ಧಿವಾದ ಹೇಳಲಿಕ್ಕೆ ಹೋಗ್ಬೇಕಾಗಿಲ್ಲ. ನೀವು ಸರಿಯಾಗಿ ಮಲ್ಕೋಬೇಕು. ಅವರು ರಾತ್ರಿ ಎಲ್ಲ ಅವ್ರಿಗೆ ಏನೋ ಧ್ಯಾನ ಮಾಡಬೇಕು ಅಂತ ಅನ್ಸ. ಇವನು ಕಿಟಕಿಯಿಂದ ನೋಡಿದೆ 2 ಸರ್ತಿ, ಯಾಕ್ರಿ ನೀವು ರಾತ್ರಿ ನಿದ್ದೆ ಮಾಡಲ್ಲ, ನಿದ್ದೆ ಬರಲ್ಲ. ಹಾಗೆಲ್ಲ ಮಾಡಬಾರ್ದು, ಆಮೇಲೆ ತುಂಬಾ ತೊಂದರೆ ಆಗುತ್ತೆ, ನಿದ್ದೆ ಮಾಡದೇ ಇದ್ರೆ ಮನುಷ್ಯ ಬದುಕಲಿಕ್ಕೆ ಆಗಲ್ಲ. ಅದು ನಿಮ್ಗಪ್ಪ, ಅವ್ರಿಗೆ ಬೇಕಾಗಿಲ್ಲ ನಿದ್ದೆ, ಅವರಿಗೆ ಧ್ಯಾನವೇ ನಿದ್ದೆ ಆಗುತ್ತೆ. ಧ್ಯಾನವೇ ನಿದ್ದೆಯಲ್ಲಿ ಯಾವ ರೀತಿ ದೇಹಕ್ಕೆ ವಿಶ್ರಾಂತಿ ಸಿಗುತ್ತೋ ಅದನ್ನು ಅವರು ಧ್ಯಾನದಿಂದ ಪಡ್ಕೊಳ್ತಾರೆ. ಅದನ್ನ ಅದು ಬೇಕಿಲ್ಲ. ಇದೆಲ್ಲ ನಮ್ಗೆ ಆ ಸಾಧನೆಯ ಮಾರ್ಗಕ್ಕೆ ಹೋಗೋರಿಗೋಸ್ಕರ ಬೇಕು. ಸಾಧನೆ ಮಾಡಿದವನಿಗೆ ಮತ್ತೆ ಆ ಸಮಯಕ್ಕೆ ಸರಿಯಾಗಿ ಅವನು ಜಪ ಮಾಡು, ಪೂಜೆ ಮಾಡು, ನಿದ್ದೆ ಮಾಡಬೇಡ, ಹಾಗೆ ಹೀಗೆ ಅಂತ ಹೇಳಬೇಕಾಗಿಲ್ಲ. ಎಷ್ಟೋ ಪರೀಕ್ಷೆಗಳಲ್ಲೆಲ್ಲ ಋಷಿಗಳದ್ದು ಹಾಗೆ ಸಂಧ್ಯಾ ಕಾಲದಲ್ಲಿ ಮಲಗುದು ಬೇಕು ಅಂತ. ಆಗ ಅವನು ಕೃಷಿಕನಿಗೆ ತಲೆ ಬಿಸಿ ಆಗುದು, ಏನ್ ಮಾಡುದು, ಎಬ್ಬಿಸ್ಲೋ ಬೇಡು ಅಂತ ಅವ್ರು ಹೇಳಿದಾರೆ. ನೀವು ಯಾವ ಕಾರಣಕ್ಕೂ ನನ್ನನ್ನು ಎಬ್ಬಿಸಬಾರ್ದು ಅಂತ ಅವ್ರಿಗೆ ಚಿಂತೆ. ರಾತ್ರಿ ಎಲ್ಲ ಎದ್ದಿರುದು. ಚವನ ಅಲ್ಲೂ ಒಂದು ಹಾಗೆ ಬರುತ್ತೆ. ಚವನರು ಹಾಗೆ ಮಾಡ್ತಾರೆ. ಆ ಕೃಷಿಕ ರಾಜ ಬಂದು ಅಡಿಗೆಗೆ ರೆಡಿ ಮಾಡಿ ಅಂತ ಹೇಳಿದ್ರೆ ಎಲ್ಲ ರೆಡಿ ಮಾಡಿ ಇಟ್ಟು ಅಡಿಗೆ ನೋಡ್ಕೊಂಡು ಸೀದಾ ಹೋಗ್ಬಿಡ್ತಾರೆ, ಸ್ನಾನವೇ ಮಾಡದೆ. ಇವ್ರಿಗೆ ತಲೆ ಬಿಸಿ, ಅಯ್ಯೋ ಏನು ಮಾಡಲಿಲ್ಲ. ಆದ್ರೆ ಏನು ವಾಪಸ್ ಮಾತಾಡಬಾರ್ದು ಅಂತಾನೆ ನಿಯಮ ಆದ್ರಿಂದ ಅವ್ನು ಸುಮ್ಮನೆ ಒಪ್ಕೊಳ್ತಾನೆ. ಅವರಿಗೆ ಯಾರಿಗೆ ರಾಜನಿಗೆ ಗೊತ್ತಾಗುತ್ತೆ. ಹೆಂಡತಿ ಎಲ್ಲ ಪಾಪ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅವಳಿಗೆ ಅರ್ಥ ಆಗಲ್ಲ. ಕೇಳ್ತಾಳೆ, ಏನಿದೆ ಹೀಗಾದ್ರೆ ನಾವು ಸಾಧನೆ ಮಾಡುವುದು ಹೇಗೆ, ಅವರನ್ನ ಸೇವೆ ಮಾಡುವುದು ಹೇಗೆ? ಅವ್ರು ಏನ್ ಮಾಡ್ತಾರೋ ಅದನ್ನ ಮಾಡಿಸ್ಕೊಂಡು ಹೋಗ್ತಾನೆ. ಅದು ಪರೀಕ್ಷೆ. ಅವನು ಒಂದಕ್ಕಾದ್ರೂ ಕೋಪ ಮಾಡ್ಕೊಂಡು ನನಗೇನಾದ್ರೂ ಜೋರು ಹೇಳಿದ್ರೆ ನಾನು ನಿನ್ನ ವಂಶ ಹಾಳಾಗಿ ಹೋಗ್ಲಿ ಅಂತ ಶಪಿಸ್ಬೇಕು ಅಂತ ಕಾಯ್ತಾ ಇದ್ದ. ಏನ್ ಮಾಡಿದ್ರು ಅವನು ಕೋಪನೂ ಮಾಡ್ಕೊಳ್ಳಿಲ್ಲ, ತಾಳ್ಮೆನೂ ಕೆಡ್ಲಿಲ್ಲ, ಬೇಜಾರು ಮಾಡ್ಕೊಳ್ಳಿಲ್ಲ. ಕೊನೆಗೆ ಅವನೇ ಸೋತ್ ಹೋದ, ಚವನನೇ. ನಿನ್ನಂಥ ಒಬ್ಬ ಇಷ್ಟು ನಿಷ್ಠನಾದವನಿಗೆ, ಗುರುಭಕ್ತಿ ತೋರಿದವನಿಗೆ ಖಂಡಿತ ಒಬ್ಬ ಒಳ್ಳೆಯ ಸತ್ಕುಲ ಪ್ರಸೂತ ಹುಟ್ಟಲೇಬೇಕು. ಅದೇ ಮುಂದೆ ವಿಶ್ವಾಮಿತ್ರ ಹುಟ್ಟುದು. ಹೀಗೆ ಮೋಸ ಮಾಡದೆ ಮಾಯಾರಹಿತನಾಗಿ ಇಡೀ ಜಗತ್ತಿಗೆ ಕಾರಣನಾಗಿ ಎಲ್ಲೆಡೆ ತುಂಬಿದ ಶಕ್ತಿಯಾಗಿ ತುದಿ ಕೊನೆ ಏನೂ ಇಲ್ಲದ ಭಗವಂತನನ್ನ ಕೇವಲ ಜ್ಞಾನಿಗಳು ಮಾತ್ರ ಭಗವಂತಂ ಸನಾತನಂ ಎಲ್ಲ ಕಾಲದಲ್ಲೂ ಇರುವ ಷಡ್ಗುಣೇಶ್ವರ್ಯ ಸಂಪನ್ನನಾದ ಯೋಗಿಗಳ ಜೊತೆಗೆ ಮಾತ್ರ ನಿರಂತರವಾಗಿ ಸಂಪರ್ಕದಲ್ಲಿರುವಂತಹ ಭಗವಂತನನ್ನು ಆ ಯೋಗಿಗಳೇ ಕಾಣಬೇಕು, ಹೊರತು ಬೇರೆಯವರಿಲ್ಲ. ಉಭೌ ಚ ದೇವೋ ಪೃಥಿವೀ ದಿವಂಚ ದಿಶ ಶುಕ್ರೋ ಭವನಂ ಬಿಭರ್ತಿ
ತಸ್ಮಾತ್ ದಿಶ ಸರಿತಶ್ಚ ಸ್ರವಂತಿ ತಸ್ಮಾತ್ ಸಮುದ್ರ ವಿಹಿತಾ ಭವಂತಾಃ. ಉಭೌ ದೇವೌ ಪೃಥಿವೀಂ ದಿವಂಚ. ಎರಡು ರೂಪಗಳಲ್ಲಿ ಜೀವಾತ್ಮನ ಒಳಗೆ ಸೇರಿದ ಭಗವಂತನ ರೂಪ ಮತ್ತು ಇಡೀ ಜಗತ್ತನ್ನು ವ್ಯಾಪಿಸಿದ ಪರಮಾತ್ಮನ ರೂಪ, ಭೂಮಿ ಮತ್ತು ಸ್ವರ್ಗ ಎರಡನ್ನೂ ಕೂಡ ಆವರಿಸಿಕೊಂಡು ನಿಂತಿದೆ. ಇಲ್ಲಿರುವಂತಹ ರೂಪ ಭೂಮಿಯ ವ್ಯಾಪ್ತಿಯನ್ನು ಹೊಂದಿದೆ, ಆಗಸದಲ್ಲಿರುವ ರೂಪ ಆಗಸದ ವ್ಯಾಪ್ತಿಯನ್ನು ಹೊಂದಿದೆ. ಇದೆರಡೂ ಸೇರಿ ಭೂಮಿ ಮತ್ತು ಆಕಾಶವನ್ನು ಗಟ್ಟಿ ಹಿಡ್ಕೊಂಡಿದೆ. ಈ ಹಿಡ್ಕೊಂಡ ಕ್ರಮದಿಂದಾಗಿಯೇನೆ ನದಿಗಳು ಹರಿಯುತ್ತವೆ, ಬೆಂಕಿ ಮೇಲಕ್ಕುರಿಯತ್ತೆ, ಬೆಟ್ಟಗಳು ಅವುಗಳ ಸ್ಥಿತಿಯಲ್ಲಿ ಹೇಗಿರಬೇಕು ಹಾಗೇ ಇದ್ದಾವೆ, ಅವುಗಳ ಲೇರು ಜಾರದಂತೆ ನೋಡಿಕೊಳ್ತಾ ಇರ್ತಾನೆ. ಆ ಫೋರ್ಸಿನಿಂದಲೇ ಮರಗಳು ಚೆನ್ನಾಗಿ ಮೇಲಕ್ಕೆ ಎದ್ದು ಹೂ ಬಿಟ್ಟು ಹಣ್ಣು ಬಿಟ್ಟು ಇತ್ಯಾದಿಗಳನ್ನೆಲ್ಲ ಕೊಡ್ತಾ ಇದ್ದಾವೆ. ಹೀಗೆ ಬ್ರಹ್ಮಶಕ್ತಿಯಿಂದಲೇನೆ ನದಿಗಳು ಹರಿಯುತ್ತವೆ. ಸಮುದ್ರ ಅಂದ್ರೆ ಅಲೆ ಅಲೆಯಾಗಿ ಒಳಗಿನಿಂದ ಜೀವನಲ್ಲಿ, ನದಿಗಳು ಅಂದ್ರೆ ನಾಡಿಗಳು, ಸಮುದ್ರ ಅಂದ್ರೆ ಅಲೆಗಳಿಂದ ತುಂಬಿದ ಆಸೆಗಳು. ಆಮೇಲೆ ಅಂದ್ರೆ ಇಡೀ ಪ್ರಪಂಚ ಒಳಗೂ ಇದೆ, ಹೊರಗೇನಿದೆಯೋ ಅದು ಒಳಗೂ ಇದೆ. ಅದನ್ನೆಲ್ಲ ನಿರೂಪಣೆ ಮಾಡುವ ಹಾಗೆ ಭಗವಂತನ ಸ್ವರೂಪವನ್ನು ಚಿತ್ರಿಸಿ ಯೋಗಿಗಳು ಈ ರೀತಿಯಾಗಿ ಸರ್ವಕಾಲದಲ್ಲೂ, ಇದು ಯಾವತ್ತೋ 2 ದಿವಸ ನದಿಯ ಹರಿವು, ಆಮೇಲೆ ಅದು ಬೇಡ ನಂಗೆ ಯಾಕೋ ಹರಿಲಿಕ್ಕೆ ಇಷ್ಟ ಇಲ್ಲ ಅಂತ ವಾಪಸ್ ಸೀದ ಬೆಟ್ಟಕ್ಕೆ ಮೇಲಕ್ಕೆ ಎದ್ದು ಹೋಗುದು ಇಲ್ಲ. ಎಲ್ಲ ಕಾಲದಲ್ಲೂ ನದಿಯ ಹರಿವು ಹಾಗೇನೆ. ದಿಕ್ಕು ಬದಲಿಸ್ಬೋದು. ಈ ಮನುಷ್ಯರು ಮಾಡುವ ಅನರ್ಥದಿಂದ ತನ್ನ ನಿಜವಾದ ದಾರಿಯನ್ನು ಕಳ್ಕೊಂಡು ಅದು ಬತ್ತಿ ಹೋಗಿರುತ್ತೆ. ಕೆಲವು ದಿನ ಬತ್ತಿ ಹೋದಾಗ ಇವನೇನ್ ಮಾಡ್ತಾನೆ, ಹೇಗೂ ನೀರಿಲ್ಲಲ್ಲ ಅಂತ ಮನೆ ಕಟ್ಕೊಂಡು ಕೂಡುತ್ತಾನೆ. ಅದಕ್ಕೊಂದು 15 ವರ್ಷ 20 ವರ್ಷ ಆದ್ಮೇಲೆ ನೆನಪಾಗುತ್ತೆ ನಾನು ಇದೇ ಜಾಗದಲ್ಲಿ ಬಂದದ್ದು ಅಂತ. ಇದು ವಾಪಸ್ ಬರುತ್ತೆ. ಮತ್ತೆ ಬರುವಾಗ ನಾ ಮನೆ ಕಟ್ಟಿದ್ದೇನೆ ಬರಬೇಡ ಅಂದ್ರೆ, ಇದು ನನ್ನ ದಾರಿ, ನೀನ್ ಅಡ್ಡ ಬಂದ್ರೆ ನಾನ್ ಸಮಸ್ಯೆ ಇಲ್ಲ, ನಾನು ನನ್ನ ದಾರಿಯಲ್ಲಿ ಹೋಗ್ತೇನೆ ಅಂತ ಮನೆ ಸಮೇತ ಕೊಚ್ಕೊಂಡು ಹೋಗುತ್ತೆ ಬೈನಾಡ್ತಾರ. ಹಾಗೆ ತಸ್ಮಾತ್ ದಿಶಃ, ಎಲ್ಲ ದಿಕ್ಕುಗಳು ಕೂಡ ಶಬ್ದವನ್ನು ಹುಟ್ಟಿಸುವಂಥದ್ದು. ಮೇಲಿನ ಲೋಕಗಳು ಕೆಳಗಿನ ಲೋಕಗಳು ತುಂಬಿಕೊಂಡಂಥದ್ದು. ಮಣ್ಣು ನೀರು ಗಾಳಿ ಇತ್ಯಾದಿಗಳೆಲ್ಲದರಲ್ಲೂ ಕೂಡ ತನ್ನ ಕರ್ತವ್ಯ ನಿರ್ವಹಣೆ ಆಗುವಂಥದ್ದು ಅದು ಭಗವಂತನಿಂದಲೇನೆ. ಚಕ್ರೇ ರಥಸ್ಯ ತಿಷ್ಠಂತೋ ಅಧ್ರುವಸ್ಯ ಅವ್ಯಯ ಕರ್ಮಣಃ ಕೇತುಮಂತಂ ವಹಂತ್ಯಶ್ವಾಹ ತಂ ದಿವ್ಯಮಜನಂ ದಿವಿ. ಈ ಶರೀರ ಅನ್ನುವಂತಹ ರಥ ನಿರಂತರ ಕರ್ಮ ಅನ್ನುವಂಥದ್ರ ಚಕ್ರದ ಮೇಲೆ ಕೂತು ಹೋಗ್ತಾನೇ ಇದೆ. ಈ ಶರೀರಕ್ಕೆ ಹೋಗ್ಲಿಕ್ಕೆ ಗಾಳಿಯೇ ಕರ್ಮಗಳು. ಕರ್ಮ ಇಲ್ಲ ಅಂದ್ರೆ ಈ ಶರೀರದಲ್ಲಿ ಏನ್ ಮಾಡ್ಬೇಕಿತ್ತು, ಬಂದದ್ದೇ ಉಪಯೋಗ ಇಲ್ಲ ಅಂತ ಆಗ್ತಿತ್ತು. ಕರ್ಮ ಮಾಡಿಸ್ಕೊಳ್ಳುತ್ತೆ, ಮಾಡಿದ್ದನ್ನ ಅನುಭವಿಸ್ಲಿಕ್ಕೂ ಈ ಶರೀರವೇ ಉಪಯೋಗಕ್ಕೆ ಬರುತ್ತೆ. ಅದನ್ನ ಇದು ಎರಡೂ ರೀತಿಯಿಂದ. ಆದ್ರೆ ಈ ಶರೀರ ಎಷ್ಟು ದೂರ ಹೋಗುತ್ತೆ, ಕರ್ಮ ಚಕ್ರ ಇನ್ನೂ ಇರುತ್ತೆ, ಅದ್ರ ಮೇಲಿದ್ದು ರಥವೇ ಬಿದೋಗುತ್ತೆ ಸ್ವಲ್ಪ ದಿವಸ ಆದ್ಮೇಲೆ. ಅದಕ್ಕಾಗಲ್ಲ. ಕರ್ಮ ಹೋಗ್ಲಿಕ್ಕೆ ಶರೀರ ಅನ್ನೋದು ನಶ್ವವಾಗಿದ್ರೂ ಕೂಡ ನಶ್ವರ ಅಲ್ಲದಂತಹ ಭಗವಂತ ಅದರಲ್ಲಿ, ಜೀವ ಅದರಲ್ಲಿ ಕೂತ್ಕೊಂಡು ಭಗವಂತನ ಜೊತೆಗೆ ಅವನು ರಥಿಕ, ಇವನು ಅದರ ಜೊತೆಗೆ ಬಂದ ದಾರಿ ಹೋಕ. ಅವನ ರಥದಲ್ಲಿ ಕೂತ್ ನಾವು ಹೋಗ್ತಾ ಇದ್ದೇವೆ, ಆದ್ರೆ ನಮ್ದೇ ಅಂತ ನಮ್ಮ ತಲೆಯಲ್ಲಿದೆ. ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ನಾವೆಲ್ಲ ಹೇಳ್ತಾ ಇರ್ತೇವೆ. ಅವನು ಹಿಂದಿನಿಂದ ಇನ್ನೊಬ್ಬ ಇನ್ಸ್ಟ್ರಕ್ಷನ್ ಕೊಡ್ತಿರ್ತ, ಅದು ನಮ್ಗೆ ಗೊತ್ತಿರಲ್ಲ. ನಾವು ಹೇಳಿದಲ್ಲೇ ಅವನು ಹೇಳಿದ ಅಂದ್ರೆ ಅದು ನಾವೇ ಹೇಳಿದ್ರಲ್ಲಿ ಹೋಯ್ತು ಅಂತ ಅನ್ಕೊಂಡು ಖುಷಿ ಪಡ್ತೇವೆ. ಕೆಲವೊಂದ್ ಸರ್ತಿ ಏನಾಗುತ್ತೆ ಅಂದ್ರೆ ನಾವೇನೋ ಹೇಳ್ತೇವೆ, ಅಲ್ಲ ಅದು ಹೋಗುದು ಬೇಡ ಅಂತ ಅವನ ಮೇಲೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾನೆ, ಉಲ್ಟಾ ಆಗ್ಬಿಡುತ್ತೆ. ಇವನು ಸಿಟ್ಟು ಬರುತ್ತೆ, ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೇನೆ, ನನ್ನ ಕೈಯಲ್ಲಿಲ್ಲ ಯಾಕೆ ಇದು, ಇಷ್ಟೆಲ್ಲ ಇದಕ್ಕೆ ನಾನೇ ಅನ್ನ ಹಾಕುದು, ನಾನೇ ಅದಕ್ಕೆ ಪೌಷ್ಟಿಕಾಂಶಗಳನ್ನು ತುಂಬಿದಂತಹ ಬೇರೆ ಬೇರೆ ಏನೇನು ಧಾನ್ಯಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿದ ಹಿಟ್ಟನ್ನ ತಿಂದು ಹಿಟ್ಟೇ ಮುಕ್ಕಿದ್ದು ಕೊನೆಗೆ. ನಾನೇ ಎದ್ದೇಳುವಾಗ ಹೇಳಲಿಕ್ಕೆ ಆಗ್ತಿಲ್ಲ. ಅದು ಯಾಕೆ ಹೀಗಾಗ್ತಿದೆ ಅಂತ ಅವನಿಗೆ ಗೊತ್ತಾಗದೆ ಕರ್ಮದ ದೋಷದಿಂದಾಗಿ ಒದ್ದಾಡ್ತಾನೆ. ಇಂದ್ರಿಯಗಳು ಅದನ್ನು ಎಳ್ಕೊಂಡು ಹೋಗ್ಲಿಕ್ಕಿರುವಂತಹ ಕುದುರೆಗಳು. ವಹಂತ್ಯಶ್ವಾಹ, ಅವನ ಜ್ಞಾನದ ಧ್ವಜವನ್ನ ಹಾರಿಸ್ತಾ ಅವನದನ್ನು ಪಡ್ಕೊಂಡಿದ್ದ ಅಂದ್ರೆ ಆ ರಥವನ್ನ ಎಳ್ಕೊಂಡು ಹೋಗ್ತಾ ಇರುತ್ತೆ. ಒಂದು ವೇಳೆ ಅದು ಅವನ ವಶಕ್ಕೆ ಬರದೇ ಇದ್ರೆ ಕುದುರೆಗಳು ಕೆಟ್ಟ ಕಡೆಗೆ ಎಳ್ಕೊಂಡು ಹೋಗಿ ಅವನನ್ನ ಹೊಂಡಕ್ಕೆ ಹಾಕುತ್ತೆ. ಆ ಇಂದ್ರಿಯಗಳನ್ನ ಕುದುರೆಗಳನ್ನ ಅವನು ಸರಿಯಾಗಿ ಟೇಮ್ ಮಾಡಿ ಅದಕ್ಕೆ ಸರಿಯಾದ ಪಟ್ಟಿ ಕೊಟ್ಟು ಹೀಗೆ ಹೋಗ್ಬೇಕು ಅಂತ ದಾರಿ ತೋರಿಸಿದ್ರೆ ತಗೊಂಡೋಗಿ ಸರಿಯಾದ ಗುರಿಗೆ ಮುಟ್ಟಿಸುತ್ತೆ. ಅದಕ್ಕೆ ಶರೀರಕ್ಕೆ ರಥಕ್ಕೆ ಕಟ್ಟಿದಂತಹ ಕುದುರೆಗಳ ದಾರಿ ಹೇಗೋ ಹಾಗೆ ಇಂದ್ರಿಯಗಳು ಕೂಡ ಅವನನ್ನ ಸರಿಯಾದ ಅರ್ಥದಲ್ಲಿ ಕರ್ಕೊಂಡು ಹೋದ್ರೆ ಒಳ್ಳೆಯ ಗುಣವನ್ನೇ ಅದು ಅನುಭವಿಸುತ್ತೆ
ಹೀಗೆ ಅದೇನಾಗುತ್ತೆ, ಯಾವುದೇ ದೋಷವಿಲ್ಲದ ಗುಣಪೂರ್ಣನಾದ ಪರಮಾತ್ಮನ ಕಡೆ ಅನ್ನೋದೇ ಗುರಿ. ಅದನ್ನ ಇಂದ್ರಿಯಗಳು ಕರ್ಕೊಂಡು ಹೋಗ್ತವೆ. ಅಜರಂ, ಜರ ಅಂದ್ರೆ ದೋಷ. ಅಜರ ಅಂದ್ರೆ ರೋಗವಿಲ್ಲದ, ನಾಶವಿಲ್ಲದ ದಿವ್ಯವಾದಂತಹ ವಸ್ತುವಿನ ಕಡೆಗೆ ಈ ರಥ ಈ ಮನುಷ್ಯನನ್ನ, ಜೀವನನ್ನ ಕೊಂಡೊಯ್ಯುತ್ತೆ. ಇದನ್ನ ಅವನನ್ನು ಕೊಂಡೋಗ್ಲಿಕ್ಕೆ ಆ ಶರೀರ ಹೋಗ್ತಾ ಇರುತ್ತೆ. ಜ್ಞಾನಿಗಳು ನೋಡ್ತಾರೆ ಇವನು ಹೇಗೆ ಹೋಗ್ತಾನೆ, ಎಲ್ಲಿಂದ ಹೋಗ್ತಾನೆ ಅಂತ. ನ ಸಾದೃಶ್ಯೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚಿದೇನಂ ಮನೀಷಯಾಥೋ ಮನಸಾ ಹೃದಾ ಚ ಏನಂ ವಿದುರಮೃತಾಸ್ತೆ ಭವಂತಿ. ನಾರಾಯಣ ಇವನಿಗೆ ಹೋಲುವಂತಹ ಸಾಟಿಯಾದ ರೂಪ ಇನ್ನೊಂದಿಲ್ಲ. ನ ಸಾದೃಶ್ಯೇ ಅಸ್ಯ ರೂಪಂ ತಿಷ್ಠತಿ. ಇವನ ಹಾಗಿರುವ ಇನ್ನೊಂದು ವಸ್ತು ತೋರಿಸಿ ನಮಗೆ ಕಾಣಬೇಕು, ನೋಡಬೇಕು, ಅರ್ಥ ಆಗಬೇಕು. ಉದಾಹರಣೆ ಕೊಟ್ಟರೆ ತಾನೇ ಗೊತ್ತಾಗೋದು. ಅವ್ರು ಹೇಳಿದ್ರು ಬೇರೆದೇ ಅದಕ್ಕೆ ಬೇಕಾದ್ರೂ ಉದಾಹರಣೆ ಕೇಳಿ ಕೊಡೋಣ. ಆದರೆ ಭಗವಂತನಿಗೆ ಒಂದು ಉದಾಹರಣೆ ಕೊಟ್ಟು ಇವನಿಗೆ ಸಾಟಿಯಾದದ್ದೇ ಇನ್ನೊಂದು ಥರ, ಇದನ್ನು ನೋಡಿ ಅಂದ್ರೆ ಅದು ಎರಡನೇದು ಬಂದ್ರೆ ಅದೇ ಹಾಕ್ಬೇಕು, ಇದರಲ್ಲೆಲ್ಲ ಆಗತ್ತೆ ಎಂದಾಗ ಅಂತ ಶುರುವಾಗುತ್ತೆ. ಅದರದಾಗಿ ಅವನಿಗೆ ಇನ್ನೊಂದು ಸಾಟಿಯಾದ ವಸ್ತು ಇಲ್ಲ. ವಸ್ತು ಇಲ್ಲ ಮಾತ್ರ ಅಲ್ಲ, ನ ಚಕ್ಷುಷಾ ಪಶ್ಯತಿ ಕಶ್ಚಿದೇನ. ಇದು ಕಠೋಪನಿಷತ್ತಿನ ಮಾತು. ಸೇಮ್ ಹಾಗೆ ನ ಸಂದೃಶೇ ತಿಷ್ಠತಿ ರೂಪಮಸ್ಯ ಅಂತ ಅಲ್ಲಿದೆ. ಇಲ್ಲಿ ನ ಸಾದೃಶ್ಯೇ ತಿಷ್ಠತಿ ರೂಪಮಸ್ಯ ಅಂತ ಬಂದಿದೆ. ಇದು ಹೆಚ್ಚಿನ ಮಾತುಗಳೆಲ್ಲವೂ ವೇದದ್ದೇ. ಆದರೆ ವೇದದ ನೇರ ಮಾತಿಲ್ಲ, ವೇದದ ಅನುವಾದದ ಮಾತಾಗಿ ಇಲ್ಲಿ ನಿರೂಪಣೆಗೊಂಡಿದೆ. ಮನೀಷಯ ಇಲ್ಲ, ನಂಗೆ ತುಂಬ ಬುದ್ಧಿವಂತಿಕೆ ಇದೆ, ನಾನು ತರ್ಕದ ಎಲ್ಲ ಪತ್ರಗಳನ್ನು ಓದಿ ಮುಗಿಸಿ ಅರ್ಧ ನೀರು ಕುಡಿದು ಬಿಟ್ಟಿದ್ದೇನೆ. ಆಯ್ತು, ಅದು ನೀರು ಕುಡಿದದ್ದೇ ಬಂತು, ದೇವರೇನು ಗೊತ್ತಾಗಲ್ಲ. ಅಲ್ಲ, ನಂಗೆ ಚೆನ್ನಾಗಿ ಬುದ್ಧಿ ಇದೆ. ಆಯ್ತು, ಬುದ್ಧಿ ಇದೆ, ಅದು ಲದ್ದಿಗೆ ಸಮಾನ. ಈಗ ದೇವರ ವಿಷಯದಲ್ಲಿ ಲೋಕಕ್ಕೆ ಬೇಕಾದ್ರೆ ನೀನು ಜನರನ್ನು ಮೋಸ ಮಾಡಿ ನಾನು ಎಲ್ಲದಕ್ಕಿಂತ ಜಾಣ ಅಂತ ತೋರಿಸ್ಕೊ. ದೇವರ ಹತ್ರ ನಮ್ಮ ಜಾಣ್ಮೆಯನ್ನು ತೋರಿಸಿ ದೊಡ್ಡವನು ಅಂತ ಅನ್ನಿಸ್ಕೊಳ್ಳಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಇಲ್ಲ, ನನ್ನ ಹತ್ರ ತುಂಬ ಒಳ್ಳೆಯ ಕೆಲಸ ಮಾಡಿದ ಹೃದಯ ಇದೆ. ಆಯ್ತು, ಹೃದಯ ಇದ್ರೆ ಆ ಕೆಲಸಕ್ಕೆ ಅಲ್ಲಿಯ ಫಲ ಸಿಗುತ್ತೆ. ಆ ಹೃದಯದಲ್ಲಿ ನಾನಿದ್ರೆ ಮಾತ್ರ ಕಾಣ್ತೇನೆ. ಒಳ್ಳೆಯ ಹೃದಯ ಇದೆ, ಒಳ್ಳೆಯ ಭಾಷೆ ಇದೆ, ಒಳ್ಳೆಯ ಬುದ್ಧಿವಂತಿಕೆ ಇದೆ, ಅಥವಾ ತುಂಬ ನನ್ನ ಹತ್ರ ಮೆಥಡಾಲಜಿಗಳು, ತರ್ಕದ ಬೇರೆ ಬೇರೆ ದಾರಿಗಳಿವೆ, ಇದು ಯಾವುದರಿಂದಲೂ ಭಗವಂತನನ್ನು ಪಡೆಯುವುದು ಸಾಧ್ಯ ಇಲ್ಲ. ಮತ್ತೇನು? ಏನಂ ವಿದುಹು ಅಮೃತಾಸ್ತೆ ಭವಂತಿ. ಯಾರು ಅವನಿಗೆ ಶರಣಾಗಿ ಹೃದಯದ ಮಧ್ಯದಲ್ಲಿ ಅವನನ್ನು ಇರಿಸಿಕೊಂಡು ನೀನೇ ನನಗೆ ಗತಿ ಅಂತ ಶರಣಾಗ್ತಾನೋ ಅವನಿಗೆ ಭಗವಂತ ಕಾಣ್ತಾನೆ. ಇಂಥವನನ್ನ ಯೋಗಿಗಳು ಹಾಗೆ ಹೃದಯದಲ್ಲಿ ಇರಿಸಿಕೊಂಡದ್ರಿಂದ ಕಂಡಿದ್ದಾರೆ. ದ್ವಾದಶ ಪೂಗಾಂ ಸರಿತಂ ಪಿಬಂತೋ ದೇವರಕ್ಷಿತಾಂ ಮಧ್ವೀಕ್ಷಂತಶ್ಚತೆ ತಸ್ಯಾಹ ಚರಂತೀಹ ಘೋರಾಂ ಸಂಚರಂತೀಹ ಘೋರಾಂ ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಂ. ಏನಿದೆ ಅಲ್ಲಿ? ದ್ವಾದಶ ಪೂಗ ಅಂದ್ರೆ ಈ ಶ್ಲೋಕಕ್ಕೆ ಏನ್ ಬರೆದಿದ್ದಾರೆ ಅಂತ. ಹನ್ನೆರಡು ಕವಲುಗಳಿಂದ ಕೂಡಿದ ನದಿ, ಅವಿದ್ಯೆಯ ನದಿ. ಈ ಅವಿದ್ಯಾ ನದಿಯನ್ನು ದಾಟುವುದು ತುಂಬಾ ಕಷ್ಟ. ದಾಟಿಸ್ತಾನೆ ಅಂತ ನಂಬಿ ಹೋದವನಿಗೆ ಭಗವಂತ ಕಾಣ್ತಾನೆ. ಅದು ಯಾವುದು ಅಂತಂದ್ರೆ, ಒಂದು ಶಾಸ್ತ್ರೀಯವಾದ ಹಿನ್ನೆಲೆಯಲ್ಲಿ ವೈದಿಕ ಚಿಂತನೆಯಲ್ಲಿ ಈ ಮಾತು ಬಂದಿದೆ. ದ್ವಾದಶ ಪೂಗಾಹ ಅಂತ ಅಲ್ಲಿ ಹೇಳಿ, ಚಿತ್ತಾದಿಪೂಗಃ ಸ್ಮರಣಾದಿಪೂಗಃ ಶ್ರೋತ್ರಾದಿಪೂಗಃ ಸ್ಮರಣಾದಿಪೂಗಃ ವಾಗಾದಿಪೂಗಃ ವಚನಾದಿಪೂಗಃ ಶಬ್ದಾದಿಪೂಗೋ ವ್ಯದಾದಿಪೂಗಃ
ಪ್ರಾಣಾದಿಪೂಗ ಶ್ವಸನಾದಿಪೂಗ ಸಂಸ್ಕಾರಪೂಗ ಸತ್ಕೃತಾದಿಪೂಗ ಏತೈಃ ಮಹಾಪೂಗ ಪೂಗಾವರೈಃ ಅಭಿದ್ಯಾಯನ್ ಪರ್ಯೈತಿ ಜೀವ. ಇದರಿಂದಲೇ ಅವನು ಒದ್ದಾಡ್ತಾನೆ, ಸಿಲುಕ್ತಾ ಇರ್ತಾನೆ. ಒಂದರಲ್ಲಿ ತಪ್ಪಿಸ್ಕೊಂಡ್ರೆ ಇನ್ನೊಂದು ಪ್ರವಾಹ ಎಳ್ಕೊಂಡು ಹೋಗುತ್ತೆ. ಯಾವುದು ಸುಲಭದಲ್ಲಿ ಬಿಡಲ್ಲ. ಅದೇನು ಅಂತ ಮೇಲ್ನೋಟಕ್ಕೆ ಪಕ್ಕ ಗೊತ್ತಾಗಲ್ಲ. ಚಿತ್ತಾದಿಪೂಗ ಅಂದ್ರೆ ಮನಸ್ಸಿನ 5 ಮನಸ್ಸು, ಬುದ್ಧಿ, ಚಿತ್ತ, ಚೇತನ, ಅಹಂಕಾರ. ಸಂಕಲ್ಪ ಅನ್ನೋದು ಅದರ ಸ್ಮರಣ ಅಂದ್ರೆ ಅದರ 5 ಗುಣ. ಚಿತ್ತಾದಿ 5ರಲ್ಲೂ ಅವಿದ್ಯೆ ಹರಿಯತ್ತೆ. ಮನಸ್ಸಿನಿಂದ ಹೇಗೆ ಹರಿಯತ್ತೆ ಅಂದ್ರೆ ಸಂಕಲ್ಪ ವಿಕಲ್ಪ, ಹೀಗೆ ಮಾಡ್ಲೋ ಹಾಗೆ ಮಾಡ್ಲೋ, ಅದು ಮಾಡ್ಲೋ ಇದು ಮಾಡ್ಲೋ ಅಂತ 100 ತರ ಡೌಟ್ ತರುತ್ತೆ. ಬುದ್ಧಿ ನಿರ್ಣಯ ಕೊಡುತ್ತೆ, ಇಲ್ಲ ತಪ್ಪೇ ನಿರ್ಣಯ ಕೊಟ್ಟು ಅಜ್ಞಾನದ ದಾರಿ ಗಟ್ಟಿ ಮಾಡಿಬಿಡುತ್ತೆ. ಅದರ ಮಧ್ಯದಲ್ಲಿ ಅಹಂ, ಅದು ಒಂದು ಸೇರಿ ಬರೀ ಸೆಲ್ಫ್ ಎಕ್ಸಿಸ್ಟೆನ್ಸ್ ಆದ್ರೆ ಸಾಕಾಗುದಿಲ್ಲ, ಅದಕ್ಕೊಂದು ಅಂಡರ್ಲೈನ್ ಬಂದ್ಬಿಡುತ್ತೆ ಕೆಳಗಡೆ. ನಾನು ಅಂತ ಒಂದು ಶುರುವಾಗ್ಬಿಡುತ್ತೆ. ಅದು ಅಜ್ಞಾನದ ಇನ್ನೊಂದು ದಾರಿ. ಅಂದ್ರೆ ಮನಸ್ಸಿನ, ಬುದ್ಧಿಯ, ಅಹಂಕಾರದ ಭಾವವೇ ಅಜ್ಞಾನದ ದಾರಿಯಾಗಿ ಅವನನ್ನು ಕೊಚ್ಕೊಂಡು ಹೋಗುತ್ತೆ. ಅದಾದ್ಮೇಲೆ ಚಿತ್ತ, ಅದು ಸ್ಮರಣ ಕಾರಣ, ನೆನಪಲ್ಲಿ ಉಳಿಸುತ್ತೆ. ಚೇತನ ಅತೀತ ಅನಾಗತ, ಹಿಂದೆ ಮುಂದೆ, ಈ ಜನ್ಮದ್ದಲ್ಲ, ಈ ಹಿಂದಿನ ಜನ್ಮದ್ದು ಮುಂದಿನ ಜನ್ಮದ. ಅದರಲ್ಲೂ ನಾವು ಹಿಂದೆ ಯಾವತ್ತೋ ದೊಡ್ಡ ಅಜ್ಞಾನದ ಪರಂಪರೆಯನ್ನೇ ಹಚ್ಚಿಕೊಂಡು ಬಂದಿದ್ರೆ ಅದು ಹಾಗೆ ಸಂಸ್ಕಾರ ರೂಪದಲ್ಲಿದ್ದದ್ದು ಮತ್ತೆ ಇನ್ನೊಂದು ಸರ್ತಿ ಅವನ ದಾರಿ ತಪ್ಪಿಸಿ ಇಡೀ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಿಗೆ 10 ಆಯ್ತು, ಅಂದ್ರೆ 2 ಆಯ್ತು ಪ್ರಧಾನವಾಗಿ. 3ನೇದು ಶ್ರೋತ್ರ, ತ್ವಕ್, ಚಕ್ಷು, ಜಿಹ್ವಾ, ಘ್ರಾಣ, ಅಂದ್ರೆ ಜ್ಞಾನೇಂದ್ರಿಯಗಳು 5. ಅವರದನ್ನು ಹೇಳಿದ್ರು ಶ್ರೋತ್ರಾದಿಪೂಗ. ಶ್ರೋತ್ರ ಅಂದ್ರೆ ಕಿವಿ, ತ್ವಕ್ ಅಂದ್ರೆ ಚರ್ಮ, ಚಕ್ಷು ಅಂದ್ರೆ ಕಣ್ಣು, 4ನೇದು ವಾಕ್ ಅಂದ್ರೆ ಜಿಹ್ವಾ ನಾಲೆಗೆ, ಕೊನೆಯದು ಘ್ರಾಣ ಮೂಗು. ಹೀಗೆ 5. ಇದೂ ಕೂಡ ಗೊತ್ತೇ ಆಗದ ಹಾಗೆ ನಮ್ಮನ್ನು ಅಜ್ಞಾನದಲ್ಲಿ ಎಲ್ಲಾದ್ರೂ ಮುಳುಗುವ ಸಾಧ್ಯತೆಗಳಿದ್ದಾಗ ಅಲ್ಲಲ್ಲೇ ಕೊಂಡೋಗಿ ಬಿಡ್ತಾ ಇರುತ್ತೆ. ಅದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅದಕ್ಕೆ ಬರುವ ಆಕರ್ಷಣೆಗಳು. ಈಗ ಅವ್ರು ಹೇಳಿದ್ದಕ್ಕೆ ಶ್ರೋತ್ರಾದಿಪೂಗ, ಶ್ರವಣಾದಿಪೂಗ. ಶ್ರವಣ ಅಂದ್ರೆ ಕೇಳುವಿಕೆ, ನೋಡುವಿಕೆ, ಮೂಸುವಿಕೆ, ತಿನ್ನುವಿಕೆ, ಮುಟ್ಟುವಿಕೆ. ಈ 5 ಅಜ್ಞಾನವನ್ನ ಸುಲಭವಾಗಿ ಅವನಿಗೆ ತಂದುಕೊಡ್ತಾ ಇರುತ್ತೆ. ವಾಗಾದಿಪೂಗ, ವಾಕ್, ಪಾದ, ಪಾನಿ, ಪಾಯು, ಉಪಸ್ಥ. ಆಡುವ ಮಾತಿನಿಂದ ಅಂದ್ರೆ ಮಾತು, ಕ್ರಿಯೆ ಕೈಯಿಂದ ಕೆಲಸ, ಕಾಲಿನಿಂದ ಓಡಾಟ, ಪಾಯುವಿನಿಂದ ವಿಸರ್ಜನೆ, ಉಪಸ್ಥದಿಂದ ವಿಸರ್ಗ ಅಂದ್ರೆ ಸ್ಖಲನಾದಿಗಳು. ಇದೂ ಕೂಡ ಅಜ್ಞಾನದ ಕಡೆಗೆ ಎಳ್ಕೊಂಡು ಹೋಗುವ ಸಾಧ್ಯತೆಗಳು ಇರ್ತವೆ. ಅಂದಾಗಿ ಇದೂ ಕೂಡ ಮತ್ತೆ ಅಜ್ಞಾನದ ನದಿಯ ಒಂದು ಕವಲಾಗಿ ಹೊರಗೆ ಬಂದಿದೆ ಅಂತ. ಅದಕ್ಕೆ ಸಿಗುವಂತದ್ದೇನು? ಶ್ರೋತ್ರಾದಿಗಳಿಗೆ ಪ್ರತಿಯಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಕೇಳುವಿಕೆ, ಅದಕ್ಕೆ ಶಬ್ದ ಕೇಳಿತು. ನೋಡುವಿಕೆ, ರೂಪ ಕಂಡಿತು. ತಿನ್ನುವಿಕೆ, ಅದಕ್ಕೆ ರಸ ಗೊತ್ತಾಯಿತು. ಮೂಸುವಿಕೆ, ಅದಕ್ಕೆ ಪರಿಮಳ ಗೊತ್ತಾಯಿತು. ಮುಟ್ಟುವಿಕೆ, ಅದಕ್ಕೆ ಸ್ಪರ್ಶ ಗೊತ್ತಾಯಿತು. ಹೀಗೆ ಈ ಸ್ಪರ್ಶಾದಿ 5 ಇದೆ ಅಲ್ವಾ, ಅದು ಮತ್ತೆ ಇನ್ನೊಂದು ರೀತಿಯ ಪ್ರಯಾಣಕ್ಕೆ ಕರ್ಕೊಂಡು ಹೋಗುವಂತಹ ಅಜ್ಞಾನದ ದಾರಿ. ಸರಿ, ಅಲ್ಲಿ ಮುಗಿಲಿಲ್ಲ. ಅದು ಶಬ್ದ ಎಲ್ಲಿಂದ ಬಂತು? ಆಕಾಶ. ಸ್ಪರ್ಶ ಗಾಳಿಯಿಂದ, ರೂಪ ಬೆಂಕಿಯಿಂದ, ರಸ ನೀರಿನಿಂದ, ಗಂಧ ಮಣ್ಣಿನಿಂದ. ಈ 5 ಪಂಚಭೂತಗಳು ಮತ್ತೆ ಈ ಶರೀರ ಅಂಟಿಕೊಂಡದ್ರಿಂದ ಇದರ ಒಳಗೆ ಬಂದ ಮೇಲೆ ಮತ್ತೆ ಅದು ಅಜ್ಞಾನದ ದಾರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಮತ್ತೊಂದು ದಾರಿ, ಆ ಹೊಂಡ. ಅದೆಲ್ಲ ಇಷ್ಟಕ್ಕೆ ಮುಗಿಲಿಲ್ಲ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈ 5 ಮತ್ತೆ ಅವನನ್ನ ಹಿಂದಕ್ಕೆ ಎಳೆಯತ್ತೆ. ಅದ್ಯಾವುದು ಅಂದ್ರೆ ಪ್ರಾಣಾದಿಗಳು. ಪ್ರಾಣನಿಂದ ಶ್ವಾಸ, ಉಚ್ಛ್ವಾಸ. ವ್ಯಾನ ಅಂತನ್ನುವುದು ಸಂಚಲನ, ಇಡೀ ದೇಹದಲ್ಲಿ ಕೈ ಬೆಂಡಾಗುವುದು, ಚಲನೆ, ಚಟುವಟಿಕೆ. ಉದಾನ, ಅದು
ಉದಾನ ಮತ್ತು ಸಮಾನ. ಉದಾನ ಸ್ವೀಕರಣ, ಶಕ್ತಿಯನ್ನು ಸ್ವೀಕಾರ ಮಾಡುತ್ತೆ. ಸಮಾನ ಹಂಚತ್ತೆ, ಪ್ರಸರಣ. ಹೀಗೆ 5 ಇಂದ್ರಿಯಗಳಿಂದ ಅಂದ್ರೆ 5 ಪ್ರಾಣಗಳಿಂದ 5 ರೀತಿಯಾದ ಚಟುವಟಿಕೆ: ಶ್ವಾಸ, ಉಚ್ಛ್ವಾಸ, ಅಂದ್ರೆ ಸಂಚರಣ, ಸ್ವೀಕರಣ, ಪ್ರಸರಣ. ಹೀಗೆ 5 ಕರ್ಮಗಳು ಮತ್ತೆ ಅವನನ್ನ ದಾರಿ ತಪ್ಪಿಸುವಂತಹ ದಾರಿ ಅಂದ್ರೆ ಅಜ್ಞಾನದ ಪ್ರವಾಹವಾಗಿ ಕಾಣುತ್ತೆ. ಇದರ ನಂತರ ಇರುವಂತಹದ್ದು ಒಂದು ಪೂರ್ವ ಸಂಸ್ಕಾರ. ಹಿಂದೇನ್ ಮಾಡಿರ್ತಾನೆ ಆ ಸಂಸ್ಕಾರದಿಂದ ಅದೊಂದು ಅಭ್ಯಾಸ. ಹಾಗೆ ಅವನಿಗೆ ಈ ಜನ್ಮದಲ್ಲಿ ಅಂತದ್ರ ಸಂಪರ್ಕವೇ ಇಲ್ಲ ಅಂದ್ರು ಅವನಿಗೆ ಅದೊಂದು ನಿರಂತರ ಆಕ್ಟ್ ಮಾಡಬೇಕು ಅಂತ ಅನ್ಸುದು, ಕೈ ಕಾಲೆಲ್ಲ ಆಡಿಸ್ತಾ ಇರುದು, ಡ್ಯಾನ್ಸ್ ಮಾಡ್ತಾ ಇರುದು, ಅದು ಒಂದು ಜನ್ಮದ ಸಂಸ್ಕಾರದ್ದು ಹಿಂದಿದ್ದು ಹಾಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದಕ್ಕೆ ಸರಿಯಾಗಿ ಸಹಕಾರ ಕೊಡುವಂಥದ್ದು ಪಾಪ ಮತ್ತು ಪುಣ್ಯ. ಪಾಪವೂ ಕೆಲವೊಂದು ಸರ್ತಿ ಅದು ಬಿಡಿ ಅಜ್ಞಾನದ ದಾರಿಗೆ ಕರ್ಕೊಂಡು ಹೋಗುತ್ತೆ, ಪುಣ್ಯವೂ ಅಜ್ಞಾನವನ್ನು ಮಾಡಿಸುತ್ತೆ ಕೆಲವೊಂದು ಸಲ. ಅದರಿಂದ ಸಿಕ್ಕಿದಂತಹ ಏನೋ ಒಂದು ಅನುಕೂಲ ಇದೆ, ಅದು ಅವನಿಗೆ ಹೆಮ್ಮೆ ಬರ್ಲಿಕ್ಕೆ ಶುರುವಾಗಿ ಅಹಂಕಾರದಿಂದ ಮತ್ತಷ್ಟು ಅನ್ಯಾಯನೇ ಮಾಡ್ಲಿಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಅದು ಒಂದು ದೋಷಕ್ಕೆ ಕಾರಣ. ಹೀಗೆ 12 ದಾರಿ, ಅಜ್ಞಾನದ ದಾರಿ. ಹರ್ಡಲ್ಸ್ ಅಂತ ಒಂದು ಓಟದ ಆಟ ಇದೆ. ಓಡ್ತಾ ಇರುವಾಗ ಮಧ್ಯ ಕಂಬಿಗಳು ಬರ್ತವೆ ಅಡ್ಡ, ಓಡುವಾಗ್ಲೇ ಹಾರಬೇಕು. ಹಾರಿ ಹೀಗೆ ಇಳಿಯೋಷ್ಟರಲ್ಲಿ ಇನ್ನೊಂದಿರುತ್ತೆ. ಒಂದು ಹಾರಿದೆ ಅಂತ ಉಸಿರು ಬಿಟ್ಟು 2 ಲೈನ್ ಓಡ್ಲಿಕ್ಕಲ್ಲ, ಅದು ಇಳಿದ ತಕ್ಷಣ ಇನ್ನೊಂದಿರುತ್ತೆ, ಅದಿಳಿದ ತಕ್ಷಣ ಮತ್ತೊಂದು, ಅದಿಳಿದ ತಕ್ಷಣ ಹಾಗೆ 12 ಇಟ್ಟಿದ್ದಾರೆ ಈ ಪ್ರಯಾಣದಲ್ಲಿ ನಮಗೆ. 1ರಿಂದ 12 ಅಲ್ಲ, ಅದು ಪ್ರಾಣಾಪಾನ ಎಲ್ಲ ಬೇರೆ ಬೇರೆನೆ. ಅದೇನು ಅಂದ್ರೆ ಇನ್ನು ಕರೆಕ್ಟ್ ಮಧ್ಯಕ್ಕಿದ್ರೆ ಹಾರೋದು ಸುಲಭ ಆಗುತ್ತೆ. ಇದು ಹೇಗಿರುತ್ತೆ, ನಾವು ಈಗ ಹಾರುವಷ್ಟರಲ್ಲಿ ಅದು ಅರ್ಧದಲ್ಲಿರುತ್ತೆ, ಅರ್ಧ ಈ ಕಡೆ ಓಪನ್ ಇರುತ್ತೆ, ಇನ್ನರ್ಧ ಮಾತ್ರ ಮೇಲ್ಗಡೆ ಇರುತ್ತೆ. ನಾವು ಈ ಕಡೆಯಿಂದ ಹೋಗೋಣ ಅಂದ್ರೆ ನಮ್ಮ ಫೋರ್ಸ್ ಬಂದಾಗಿದೆ, ಹೋಗುವಾಗ ಚೂರು ಶ್ರಮ ಹಾಕುವುದನ್ನು ಕಮ್ಮಿ ಮಾಡಿದ್ರೆ ಕಾಲೆಡವಿ ಡಮಾನ್ ಅಂತ ಬೀಳುವುದಾಗುತ್ತೆ. ಈಗ ಒಂದಲ್ಲ ಒಂದರಲ್ಲಿ ಆ ಆಟದಲ್ಲಿ ಹೇಗೆ ಬಹಳ ಅಂದ್ರೆ ಆ ಗುರಿ ಮುಟ್ಟುವ ತನಕ 1 ನಿಮಿಷವೂ ಎಚ್ಚರ ತಪ್ಪುವ ಹಾಗಿಲ್ಲ, ಶಕ್ತಿಯನ್ನು ವಿನಿಯೋಗ ಮಾಡುವ ವಿಷಯದಲ್ಲಿ ಸ್ವಲ್ಪವೂ ಕೂಡ ಕಡಿಮೆ ಮಾಡುವ ಹಾಗಿಲ್ಲ. ಹೆಚ್ಚಾದ್ರೂ ಕಷ್ಟ, ಯಾಕಂದ್ರೆ ಹೆಚ್ಚಾದ್ರೆ ನೆಕ್ಸ್ಟ್ ಸರ್ತಿಗೆ ಅದು ಕಡಿಮೆ ಆಗೇ ಆಗುತ್ತೆ. ಅಂದ್ರೆ ಅದಕ್ಕೊಂದು ಲೆವೆಲ್ಲಲ್ಲೇ ದೇಹಕ್ಕೆ ಪುಷಪ್ ಮಾಡ್ತಾ ಇರಬೇಕು. ಇಷ್ಟೇ ಹಾರ್ಬೇಕು, ಹೀಗೆ ಹಾರ್ಬೇಕು, ಇಷ್ಟು ದೂರಕ್ಕೆ ಹಾರಬೇಕು. ಕೆಲವೊಂದು ಸರ್ತಿ 2 ಸ್ಟೆಪ್ ಕೊಟ್ಟು ಹಾರಿಸ್ತಾರೆ, ಕೆಲವು ಸರ್ತಿ ಇರುದೇ ಇಲ್ಲ, ಸೀದಾ ಹೋಗ್ತಾ ಇರುತ್ತೆ. ನೋಡಿದ್ರೆ ಮತ್ತೆ ಎದುರುಗಡೆ ಇರುತ್ತೆ. ಇದ್ರಲ್ಲಾದ್ರೂ ಕಾಣುತ್ತೆ ಅಂತ ಇಟ್ಕೊಳ್ಳಿ, ಅಲ್ಲಿ ಈ ಪ್ರಯಾಣದಲ್ಲಿ ಕಾಣುವುದೇ ಇಲ್ಲ, ಇದ್ದಕ್ಕಿದ್ದಾಗ ಅಡ್ಡ ಬಂದಿರುತ್ತೆ, ಆಗ ಹಾರಬೇಕು. ಹಾಗೆ ಹಾರುವುದು ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ಯಾವಾಗ ನನ್ನ ಕಣ್ಣು ದಾರಿ ತಪ್ಪಿಸೀತು, ಯಾವಾಗ ನನ್ನ ಕಿವಿಗೆ ದಾರಿ ತಪ್ಪಿ ಹೋದೀತು, ಯಾವಾಗ ನಾನು ತಿನ್ನುವ ಪದಾರ್ಥದ ಕೈಗೆ ಸಿಕ್ಕಿಬಿದ್ದು ನನ್ನನ್ನ ಅವರು ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟೇನು ಅಂತ ಅವನಿಗೆ ಎಚ್ಚರ ಇದ್ರೆ ದಾರಿ ತಪ್ಪಿಸಿಕೊಳ್ಳಿಕ್ಕೆ ಆಗುತ್ತೆ. ಇದು ತಿಂದ ಮೇಲೆ ಅಯ್ಯೋ ಆಗೋಯ್ತಾ, ಇರ್ಲಿ, ಇನ್ನು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅನುಭವಿಸೋದು ಅಂತ ಬಿದ್ದು ಬಿಡಬೇಕು. ಮತ್ತೆ ಓಡ್ಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ಬಿದ್ರೆ ದೇವರು ಮತ್ತೆ ಅವಕಾಶ ಕೊಟ್ಟಿದ್ದಾರೆ, ಪುನಃ ಓಡು, ಪುನಃ ಮುಂದೆದಾಗು. ಆದ್ರೆ ಯಾಕಂದ್ರೆ ನೀನ್ ಎಲ್ಲಿಂದ ಓಡ್ಲಿಕ್ಕೆ ಶುರು ಮಾಡಿದ್ರೆ ಮತ್ತೆ ಅದು ಅಲ್ಲಿಗೆ ತಂದು ನಿಲ್ಸುತ್ತೆ. ಇಲ್ಲ ಆದ್ರೆ ಅದೊಂದೇನೋ ಒಂದು ಗೆರೆ ಹಾಕಿದ್ರೆ ಅಲ್ಲಿಗೆ ಬಂದ್ರೆ ಫಸ್ಟ್ ಪ್ರೈಸ್ ಅಲ್ವಾ, ಅಥವಾ ಗೆದ್ದೆ ಅಂತ ಲೆಕ್ಕ ಅಲ್ವಾ. ಇಲ್ಲ ಹಾಗಲ್ಲ, ನಾವು ಎಲ್ಲಿಂದ ಶುರು ಮಾಡಿದ್ವಿ ಅದು ಫಸ್ಟ್ ಲೈನ್, ಅಲ್ಲಿಂದ ಹೋಗಿ ಹಿಂದೆ ಎಲ್ಲ ಬಿದ್ದು ಬಂದಿರ್ತೀವಲ್ಲ, ಅದು ಮತ್ತೆ ಸರಿ ಇರುತ್ತೆ. ಹಾಗೆ ರೆಡಿ ಮಾಡಿ ಇಟ್ಟಿರ್ತಾರೆ ಬೀಳ್ಲಿಕ್ಕೆ ರೆಡಿಯಾಗಿ, ಬಾ ಬೀಳು ಅಂತ. ಮತ್ತೆ ಅದನ್ನ ಕಟ್ಟಿರ್ತಾರೆ, ಮತ್ತೆ ಹಾರ್ತಾ ಇರ್ಬೇಕು. ಹೀಗೆ ಎಷ್ಟು ಸರ್ತಿ ಕಂಪ್ಲೀಟ್ ಮಾಡುವ ತನಕವೂ ಕೂಡ ಯೋಗದ ಸಾಧನೆ ಆಗುವ ತನಕ ಹಾಗೆ ಕಂಪ್ಲೀಟ್ ಆದ ಯೋಗಿಗಳು ಆರಾಮಾಗದಂತ ದಾಟ್ಕೊಂಡು ಹೋಗಿ ಭಗವಂತನನ್ನ ನೋಡೋರಾಗ್ತಾರೆ ಅಂತ. ಯಾವ ಬ್ರಹ್ಮ ಇಡೀ ಜಗತ್ತಿಗೆ ಉತ್ಪತ್ತಿ ಸ್ಥಾನವೋ ಅಂತಹ ಭಗವಂತನನ್ನ ಇವರೆಲ್ಲ ಕಾಣ್ತಾರೆ. ಈ ನದಿ ಸಾಮಾನ್ಯವಾದದ್ದಲ್ಲ, ಮಹಾಭಯಂಕರವಾದದ್ದು, ದೇವರಕ್ಷಿತ. ಇಲ್ಲಿ ಬಿದ್ರೂ ದೇವತೆಗಳ ರಕ್ಷಣೆ ಇರುತ್ತೆ. ನಿಜವಾಗಿ ಕೆಲವೊಮ್ಮೆ ಬಿದ್ದ ಫೋರ್ಸಿಗೆ ನಾವು ಮತ್ತೆ ಏಳಲೇಬಾರದಿರುತ್ತೆ. ಆದರೆ ದೇಹದಲ್ಲಿ ಮತ್ತೆ ಶಕ್ತಿ ಕೊಡ್ತಾರೆ. ಆಯ್ತು, ಇನ್ನೊಮ್ಮೆ ಏಳು, ಇನ್ನೊಮ್ಮೆ ಪ್ರಯತ್ನ ಮಾಡಿ, ಇನ್ನೊಮ್ಮೆ ನಿನಗೆ ಅವಕಾಶ ಇದೆ, ತಪ್ಪಿ ಹೋಯ್ತು, ನಾನು ಇದರಲ್ಲಿ ಪಾರ್ಟೇ ಮಾಡಲ್ಲ, ಭಾಗನೇ ವಹಿಸಲ್ಲ ಅಂತ ಹೇಳಬೇಡ, ಹೊರಡು ಅಂತ ನಮಗೆ ಧೈರ್ಯ ತುಂಬಲಿಕ್ಕೆ ದೇವರಕ್ಷಿತ. ಆ ನೀರನ್ನ, ಆದ್ರೆ ಒಂದು ಸಮಸ್ಯೆ ಏನು ಅಂದ್ರೆ ಈ ಪ್ರವಾಹದ ಪ್ರಯಾಣದಲ್ಲಿ ಸುಸ್ತಾಗಿರುತ್ತಾದ್ರಿಂದ ನೀರು ಬೇಕೇ ಬೇಕಿರುತ್ತೆ. ಅಲ್ಲೇ ಬೀಳ್ತಾನೆ, ಅದೇ ನೀರು ಕುಡಿತಾನೆ. ಸದ್ಯಕ್ಕೆ ಈಗ ಜೀವ ಉಳಿಸ್ಲಿಕ್ಕೆ ಈ ನೀರೇ ಸಿಗ್ತಲ್ವ, ಇದೇ ರುಚಿ ಅಂತ ಅನ್ಸ್ಬಿಡುತ್ತೆ. ಇದಕ್ಕಿಂತ ನಿಜವಾದ ಒಂದು ಜ್ಞಾನದ ರಸ ಇದೆ, ಅದನ್ನ ಕುಡಿಬೇಕು ಅಂತ ಅವನಿಗೆ ಆಗ ಅನ್ಸಲ್ಲ. ಯಾಕೆಂದ್ರೆ ಸದ್ಯಕ್ಕೆ ನಂಗೆ
ಆಶ್ರಯ ಕೊಟ್ಟದ್ದಿದೆ. ಅಲ್ಲಿ ಚೂರು ಸುಖ, ಅಲ್ಲಿ ಚೂರು ದುಃಖ, ಅಲ್ಲಿ ಚೂರು ಸುಖ, ದುಃಖ ಇದ್ದೇ ಇರುತ್ತೆ. ಸುಖ ಅಂದ್ರೆ ಏನು? ಎದ್ದು ಈಗ ಅದು ನಮ್ಗೆ ಗೋವಿಂದಾಚಾರ್ಯ ಯಾವಾಗಲೂ ಹೇಳ್ತಿದ್ರು, ಒಂದು 60 kg ಒಂದು ಗೋಣಿ ಚೀಲವನ್ನು ಹೀಗೆ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಒಂದಷ್ಟು ದೂರ ಹೋದ್ಮೇಲೆ ಸಾಕಾಗುತ್ತೆ, ಅದನ್ನು ಎತ್ತಿ ಹೀಗೆ ಹಾಕುತ್ತಾನೆ, ಅಯ್ಯ ಬಾ ಅಂತಾನೆ. ವಸ್ತುತಃ ಸುಖ ಆಯ್ತು ಅಂತ ಅನ್ಕೋತಾನೆ, ಅದು ದುಃಖ ಟ್ರಾನ್ಸ್ಫರ್ ಆಗಿತ್ತು. ಆ ದುಃಖ ಟ್ರಾನ್ಸ್ಫರ್ ಆಗುವ ಟೈಮನ್ನೇ ನಾವು ಒಂದ್ಸರ್ತಿ ಅದು ಬಿಟ್ಟು ಹೋಯ್ತಲ್ಲ, ಅಥವಾ ಅದು ಪಾಸ್ ಆಗ್ತಾ ಇರುವಷ್ಟು ಟೈಮಲ್ಲಿ ನಮ್ಮ ಮನಸ್ಸು ಇಲ್ಲಿಂದ ಒಂದ್ಸರ್ತಿ ಅದು ಬಿಡುಗಡೆ ಆಯ್ತು ಅಂತ ಒಂದು ಅನುಭವಿಸ್ತಾ ಇರ್ತೀವಲ್ಲ, ಇನ್ನೊಂದ್ ಕಡೆ ಬಿದ್ದಿರುತ್ತೆ. ಆದ್ರೆ ಅದು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆ ಶ್ರಮವನ್ನು ವಹಿಸುವುದಕ್ಕೆ ತಾಕತ್ತಿತ್ತಾಗ ಏನು ಅನಿಸ್ಲಿಲ್ಲ. ಆದ್ರೆ ಇದು ಒಂದ್ಸತ್ತು ಹಬ್ಬ ಹಗುರ ಆಯ್ತು ಅಂತ ಅನ್ಕೋತೀವಲ್ಲ, ಅದೇ ಸುಖ. ಈ ಸಂಸಾರದ ಸುಖ ಅಂದ್ರೆ ಇಷ್ಟೇ, ಒಂದರಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಹೊಸ್ತು ನಮ್ಗೆ ನಿಜವಾದ ಅಂತರಂಗದ ಸುಖ ಏನಿದೆ ಅದು ಎಚ್ಚರ ಆಗಿರುವುದೇ ಇಲ್ಲ. ಅದಕ್ಕೆ ಮುಂದೆ ಒಂದು ಚಂದದ ಉದಾಹರಣೆ ಕೊಡ್ತಾರೆ ಮುಂದೆ. ಸರಿ, ಹೀಗೆ ಎಲ್ಲಿ ಮನುಷ್ಯ ಆ ಪ್ರವಾಹದಲ್ಲಿ ಮುಳುಗ್ತಾನೋ ಅಲ್ಲೇ ಹೇಳ್ತಾ ಇರ್ತಾನೆ, ಅಲ್ಲೇ ತೇಲ್ತಾ ಇರ್ತಾನೆ, ಅದೇ ಪ್ರಯಾಣ ಅಂತ ಅನ್ಕೊಂಡು ಅದರಲ್ಲೇ ಸಾಕ್ತಾ ಇರ್ತಾನೆ. ಆದ್ರೆ ಯಾರು ಸಾಧಕ ಇದು ಉತ್ಪತ್ತಿಯಾದ ಮೂಲ ಗಂಗೋತ್ರಿ ಎಲ್ಲಿದೆ, ನದಿಯ ಮೂಲ ಎಲ್ಲಿದೆ ಅಂತ ಹುಡ್ಕೊಂಡು ಹೋದ್ರೆ, ಅವನು ಪ್ರವಾಹದ ವಿರುದ್ಧ ಈಜಿಕೊಂಡು ಹಾಗೆ ನಡ್ಕೊಂಡು ಹೋದ ಅಂದ್ರೆ ಆಗ ಅವನು ಪರತತ್ವವನ್ನು ಕಾಣ್ತಾನೆ. ಅದು ಅವನ ವಿಶಿಷ್ಟವಾದ ಪ್ರಯಾಣ ಆಗುತ್ತೆ ಅಂತ ಹೇಳಿದ್ರು. ಮುಂದೆ ಮತ್ತೆ ಹೇಳುತ್ತಾರೆ, ಮದ್ವೀಕ್ಷಂತಯೇ ತಸ್ಯಾಹ ಸಂಚರಂತೀಹ ಘೋರಾಂ ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಂ. ಅಲ್ಲಿ ಜೇನು ಹೀರುವುದಕ್ಕಾಗಿ ಜೇನೇನ್ ಮಾಡುತ್ತೆ, ಸಂಗ್ರಹ ಮಾಡಿ ಅರ್ಧ ಮಾತ್ರ ತಗೊಳುತ್ತೆ, ಅದು ಪೂರ್ತಿ ಖರ್ಚು ಮಾಡಲ್ಲ. ಅರ್ಧ ಕುಡಿದು ಮತ್ತೆ ಸಂಗ್ರಹ ಮಾಡ್ಲಿಕ್ಕೆ ಹೋಗುತ್ತೆ. ಅದು ಸ್ವಲ್ಪ ದಿವಸ ಕುಡಿದು ಎಂಜಾಯ್ ಮಾಡುತ್ತೆ, ಮತ್ತೆ ಸಂಗ್ರಹ ಮಾಡ್ಲಿಕ್ಕೆ ಹೊರಟು ಹೋಗುತ್ತೆ. ಅದರದ್ದು ಏನೋ ಒಂದು ಸಮಯ ಇದೆ, ಅದು ಕೃಷಿಕರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ ದಿನ ಬಿಟ್ರೆ ಆ ಗೂಡು ಖಾಲಿ ಆಗಿರುತ್ತೆ. ಆ ದಿನ ಬರುವ ಹಿಂದಿನ ದಿನ ತನಕ ಕಾದು ಹೊಗೆ ಹಾಕಿ ಇಡೀ ಗೂಡಿನಲ್ಲಿರುವ ಜೇನನ್ನ ಸ್ವೀಕಾರ ಮಾಡುತ್ತಾರೆ. ನೀವು ಆ ಒಂದು ದಿವಸ ಬಿಟ್ರೆ ಮರು ದಿವಸ ಅದರಲ್ಲಿ ಜೇನಿರುವುದಿಲ್ಲ, ಪೂರ್ತಿ ಹೆಚ್ಚು ಕಮ್ಮಿ ಎಲ್ಲ ಖರ್ಚಾಗಿದೆ, ಚೂರು ಉಳಿಸಿರುತ್ತೆ. ಅದನ್ನು ಎಷ್ಟು ಚಂದ ಉದಾಹರಣೆ ಕೊಟ್ಟು ಹೇಳ್ತಾರೆ ಅಂದ್ರೆ, ತದರ್ಧ ಮಾಸಂ ಪಿಬತಿ, ಅರ್ಧ ಮಾಸ ಅದು ಕುಡಿಯತ್ತೆ. ಸಂಚಿತಂ ಭ್ರಮರೋ ಮಧು, ತಾನು ಸಂಚಯ ಮಾಡಿದಂತಹ ಕರ್ಮಗಳನ್ನು ಅದು ಅರ್ಧ ಭೋಗ ಮಾಡುತ್ತೆ. ಈಶಾನ ಸರ್ವಭೂತೇಷು ಹವಿರ್ಭೂತಮ ಕಲ್ಮಶಂ ಹವಿರ್ಭೂತಮ ಕಲ್ಪಯತ್ ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಂ. ಅರ್ಧ ಮಾಸದ ವರೆಗೆ ಸಂಚಿತವಾದಂತಹ ಮಧುವನ್ನ ಕುಡಿದು ಮತ್ತೆ ಅದು ಪ್ರಯಾಣಕ್ಕೆ ಹೇಗೆ ಹೋಗುತ್ತೋ ಹಾಗೆ ಮನುಷ್ಯ ತಾನು ಸಂಚಿತ ಕರ್ಮಗಳಲ್ಲಿ ಸ್ವರ್ಗದಲ್ಲಿ ಅಥವಾ ಎಲ್ಲೇ ಮೇಲ್ಲೋಕಗಳಲ್ಲಿ ಅರ್ಧ ಉಣ್ತಾನೆ, ಇನ್ನರ್ಧ ಮತ್ತೆ ಭೂಮಿಗೆ ಬಂದು ಇಲ್ಲಿ ಸಂಚಾರ ಮಾಡ್ತಾ ಅದರ ಮಧುವನ್ನು ಹುಡುಕ್ತಾನೆ, ಸಂಪಾದನೆ ಮಾಡ್ತಾನೆ, ಇಲ್ಲಿ ತಿಂತಾನೆ. ಪೂರ್ತಿ ಅನುಭವಿಸ್ಲಿಕ್ಕೆ ಆಗುದೇ ಇಲ್ಲ. ಅರ್ಧ ಅಲ್ಲಿ ಉಂಡು ತಾನು ಸಂಗ್ರಹಿಸಿದ ಜೇನನ್ನ ಅರ್ಧ ಕುಡಿದು ಮತ್ತೆ ಅರ್ಧವನ್ನ ಗೂಡಿನಲ್ಲೇ ಉಳಿಸುವ ಹಾಗೆ, ಸಂಚಿತವಾದದ್ದು ತನ್ನಲ್ಲೇ ಉಳಿಯುವ ಹಾಗೆ ಅಲ್ಲ ಭೋಗ ಮಾಡಿ ಮತ್ತೆ ಉಳಿದ ಜೇನನ್ನ ಮತ್ತೆ ಇಲ್ಲಿ ಉಣ್ಲಿಕ್ಕೆ ಬರುವ ಹಾಗೆ ಭೂಮಿಯ ಸುತ್ತ ಓಡಾಡುತ್ತೆ. ಹಾಗಾಗಿ ಮನುಷ್ಯನು ಕೂಡ ಕರ್ಮವಾಸನೆ ಇಟ್ಟುಕೊಂಡೇ ಬರ್ತಾನೆ ಅಂತ ಭೂಮಿಗೆ ಬರುವಾಗ. ಪೂರ್ತಿ ಕಂಪ್ಲೀಟ್ ಮಾಡಿ ಬರಲ್ಲ, ಇಲ್ಲಿಗೆ ಬಂದು ಮತ್ತೆ ಅನುಭವಿಸ್ಲಿಕ್ಕೆ ಇರ್ತಾನೆ, ಅದು ಅಲ್ಲಿ ಮುಗಿಯತ್ತಲ್ಲ ಮತ್ತೆ ಇಲ್ಲಿ ಬರ್ತಾನೆ. ಹೀಗೆ ಸಮಸ್ತ ಭೂತಗಳಿಗೂ ಇದ್ದದ್ದೇ ಕರ್ಮದ ವಾಸನೆಯನ್ನು ಹಚ್ಚಿ ತಾನು ದೂರದಿಂದ ನೋಡಿ ನಗುತ್ತಿರುವಂತಹ ಭಗವಂತನನ್ನ ಯೋಗಿಗಳು ಈ ಕರ್ಮದ ವಾಸನೆಯನ್ನು ಕಳ್ಕೊಳ್ಳಿಕ್ಕೋಸ್ಕರ ಆದ್ರೂ ನೀನು ನಮ್ಗೆ ಬೇಕು ಅಂತ ಅವನನ್ನ ಹಿಮ್ಮೆಟ್ಟಿಕೊಂಡು ಹೋಗ್ತಾರೆ. ಅಂತಹ ಯೋಗ ಸಿದ್ಧರು ಮಾತ್ರ ಜ್ಞಾನದ ಬಲದಿಂದ ಭಗವಂತನನ್ನು ಪಡೀಲಿಕ್ಕಾಗುತ್ತೆ. ವಸ್ತುತಃ ಶುದ್ಧವಾದ ಜೀವನಿಗೆ ಜೇನಿಲ್ಲದ ಅಂದ್ರೆ ರೆಕ್ಕೆ ಇಲ್ಲದ ಜೇನು ಹುಳದ ಉದಾಹರಣೆಯನ್ನು ಕೊಡ್ತಾರೆ. ಪೂರ್ತಿ ಅದು ಇನ್ನು ಬಲಿತಿರುವುದಿಲ್ಲ, ಸ್ವಲ್ಪ ಇರುತ್ತೆ. ಅದಕ್ಕೆ ಶರೀರ ಬಂದ ಮೇಲೆ ಕರ್ಮ, ಸತ್ಕರ್ಮ ಮತ್ತು ದುಷ್ಕರ್ಮ ಅಂತ ಎರಡು ರೆಕ್ಕೆ ಬರುತ್ತೆ. ರೆಕ್ಕೆ ಬಂದ ಮೇಲೆ ಹಾರಾಡ್ಲಿಕ್ಕೆ ಶುರುವಾಗುತ್ತೆ. ಹೇಗೆ ಅವುಗಳು ಕೂಡ ಸ್ವಲ್ಪ ಹೊತ್ತಾದ ಮೇಲೆ ಅವುಗಳಿಗೇನೋ ತಿನ್ಲಿಕ್ಕೆ ಎಲ್ಲ ಕೊಟ್ಟ ಮೇಲೆ ಅದರ ರೆಕ್ಕೆ ಅಗಲ ಆಗುತ್ತೆ, ಬಿಡಿಸ್ಕೊಂಡು ಹೋಗುತ್ತೆ. ಈ ಕೋಶದಲ್ಲೆಲ್ಲ ಕಟ್ಟಿರುತ್ತೆ, ಅದು ಕೋಶ ಬಿಚ್ಚಿದ ತಕ್ಷಣ ಹಾರುವುದಿಲ್ಲ, ಸ್ವಲ್ಪ ಹೊತ್ತು ಹಾಗೇ ಇರುತ್ತೆ. ಅದು ನೀವು ಗಮನಿಸಿ, ಇಷ್ಟೇ ಸಣ್ಣದಾದ ಕೋಶದಲ್ಲಿ ಇಷ್ಟು ಅಗಲದ ಚಿಟ್ಟೆ ಇರುತ್ತೆ. ಬಿಚ್ಚಿದ ಮೇಲೆ ಅದು ಪೂರ್ತಿ ಬಿಡಿಸಿ 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 ಅಗಲ ಆದ್ಮೇಲೆ ಇಷ್ಟು ಅಗಲ ಆಗುತ್ತೆ. ನಮ್ಮ ವೆಸ್ಟರ್ನ್ ಘಾಟಲ್ಲಿ ಇಡೀ ಜಗತ್ತಿನಲ್ಲಿ 2ನೇ ಆಕೃತಿ ಅಂದ್ರೆ ದೊಡ್ಡ ಆಕೃತಿಯ ಚಿಟ್ಟೆ ಇದೆ.
ಏಷ್ಯಾದಲ್ಲಿ ದೊಡ್ಡದಿದೆ ಹೊರಗಡೆ, ಭಾರತದಲ್ಲಿ ಆ ಎರಡನೇ ಚಿಟ್ಟೆ ಇಷ್ಟು ದೊಡ್ಡದಿರುತ್ತೆ. ನಮ್ಮ ಎರಡು ಅಂಗೈಯನ್ನ ಅಗಲ ಹಚ್ಚಿದ್ರೆ ಮಧ್ಯೆ ಬಿಡಿಸುವಷ್ಟು ದೊಡ್ಡ ಗಾಳಿಪಟದ ಹಾಗೆ ಕಾಣುತ್ತೆ ಹತ್ತಿರದಲ್ಲಿ ನೋಡಿದ್ರೆ, ಅಂತ ಚಿಟ್ಟೆ ಇದೆ. ಹಾಗೆ ಇದು ಕೂಡ ಜೀವ ಕರ್ಮಗಳ ರೆಕ್ಕೆಯನ್ನ ಹುಟ್ಟಿಸಿಕೊಂಡು ಇಲ್ಲಿ ಓಡಾಡ್ತಾ, ಅಂದ್ರೆ ಶರೀರ ಬಂದ್ಮೇಲೆ ಉಪಾಧಿಗಳು ಸಿಕ್ಕಿತು ಅಂತ ಅರ್ಥ. ಹಾರಾಡುವುದಂದ್ರೆ ರೆಕ್ಕೆ ಬರುವುದು ಅಂದ್ರೆ ಜೀವನಿಗೆ ಕೈ ಕಾಲೆಲ್ಲ ಬಂದ್ಮೇಲೆ ಓಡಾಡ್ತಾನೆ. ಆ ಜೇನಿಗೆ ರೆಕ್ಕೆ ಬರುವ ಹಾಗೆ ಇವನಿಗೆ ಕೈ ಕಾಲುಗಳು ಬಂದು ಕರ್ಮದ ರೆಕ್ಕೆಗಳಿಂದ ಎಲ್ಲೆಲ್ಲೆಲ್ಲೆಲ್ಲೋ ಓಡಾಡ್ತಾನೆ. ಹೇಗೋ ಓಡಾಡ್ತಾನೆ. ಹೊಸ ಶರೀರ ಬಂತು ಅಂತಂದಾಗ ಅವನಿಗೆ ಏನೋ ಖುಷಿ ಆಗುತ್ತೆ. ಇದರಲ್ಲಿ ತನಗೆ ಏನ್ ಬೇಕೋ ಅದನ್ನ ಸಾಧಿಸಬೇಕು ಅಂತ ಯೋಚಿಸ್ತಾನೆ ಹೊರತು, ಅಂದ್ರೆ ಶರೀರಕ್ಕೆ ಸುಖ ಕೊಡುವುದನ್ನ ಹುಡುಕ್ತಾನೆ ಹೊರತು ಜೀವನಿಗೆ ಸುಖ ಕೊಡುವುದೇನು ಅಂತ ಹುಡುಕ್ಲಿಕ್ಕೆ ಹೋಗಲ್ಲ ಅವನು. ಶರೀರದ ತತ್ಕಾಲದ ಸುಖವನ್ನೇ ಪರಮ ಸುಖ ಅಂತ ಭಾವಿಸಿ ಅದರ ಬೆನ್ನ ಹಿಂದೆ ಬೀಳ್ತಾ ಹೋಗ್ತಾನೆ. ಹೀಗೆ ಜೀವಿಗಳಿಗೆಲ್ಲ ಆಧಾರನಾಗಿರುವ ಅನಾದಿಯಾಗಿರುವ ಪರಮಪುರುಷನನ್ನ ಯೋಗಿಗಳು ನಿರಂತರ ತಮ್ಮ ಧ್ಯಾನದ ಸ್ಥಿತಿಯಲ್ಲಿ ಕಾಣುವ ಪ್ರಯತ್ನವನ್ನ ಮಾಡ್ತಾರೆ. ಮತ್ತೆ ಪೂರ್ಣಾತ್ ಪೂರ್ಣೋನ್ಯ ಅನ್ಯಾನಿ ಉದ್ಧರಂತಿ ಪೂರ್ಣಾತ್ ಪೂರ್ಣಾನಿ ಚಕ್ರಿರೇ ಹರಂತಿ ಪೂರ್ಣಾತ್ ಪೂರ್ಣಾನಿ ಪೂರ್ಣಮೇವಾವಶಿಷ್ಯತೆ. ಇದು ಪೂರ್ಣಮದ ಪೂರ್ಣಮಿದಂ ಅನ್ನುವುದರಂತೆ ವ್ಯಾಖ್ಯಾನ. ಪೂರ್ಣವಾದಂತಹ ಪರಮಾತ್ಮ ಜೀವನನ್ನ ಪೂರ್ಣಗೊಳಿಸಿ ಉದ್ಧಾರ ಮಾಡ್ತಾನೆ. ಆದ್ರೆ ಅವನ ಪೂರ್ಣತೆ ಬೇರೆ, ಇವನ ಪೂರ್ಣತೆ ಬೇರೆ. ಅದು ಸಮುದ್ರದ ಪೂರ್ಣ, ಇದು ತಟ್ಟೆಯ ಪೂರ್ಣ. ಪೂರ್ಣಂ ಉದ್ಧರಿಷ್ಯತಿ, ಉದ್ಧಾರ ಮಾಡುತ್ತೆ. ಪೂರ್ಣಾತ್ ಪೂರ್ಣಾನಿ ಚಕ್ರಿರೆ, ಇಡೀ ಜಗತ್ತಿನಲ್ಲಿ ಎಲ್ಲಾ ಜೀವದಾತಗಳಿಗೂ ಕೂಡ ಅದರದ್ದೇ ಆದ ಪೂರ್ಣತೆಯ ಸಂಪಾದನೆಗೆ ಏನು ವ್ಯವಸ್ಥೆ ಬೇಕೋ ಅದನ್ನ ನಿರಂತರ ಮಾಡುತ್ತಾನೆ ಇರ್ತಾನೆ. ಹರಂತಿ ಪೂರ್ಣಾತ್ ಪೂರ್ಣಾನಿ, ತನ್ನ ಬೇರೆ ಬೇರೆ ಕಡೆ ಇರುವ ರೂಪಗಳನ್ನ ವಾಪಸ್ ತೆಗೆದುಕೊಳ್ತಾನೆ, ಅಥವಾ ಜೀವಿಗಳನ್ನೇ ತನ್ನೊಳಗೆ ತಗೊಳ್ತಾನೆ. ಅಂತಂದ್ರೆ ಮೋಕ್ಷಕ್ಕೆ ಹೋಗುವಾಗ ಅವನನ್ನು ಪೂರ್ಣಗೊಳಿಸಿ ತನ್ನೊಳಗೆ ಇಟ್ಟುಕೊಳ್ತಾನೆ. ಹಾಗೆ ಬಿಡಲ್ಲ, ಅವನನ್ನು ಪೂರ್ಣಗೊಳಿಸಿಯೇ ಕರ್ಕೊಳ್ತಾನೆ. ಹರಂತಿ ಪೂರ್ಣಾತ್ ಪೂರ್ಣಾನಿ ಪೂರ್ಣಮೇವ ಅವಶಿಷ್ಯತೆ. ಕೊನೆಗೆ ಎಲ್ಲವೂ ಪೂರ್ಣವಾಗಿಯೇ ಉಳಿಯುತ್ತೆ. ಅಪೂರ್ಣ ಅಂತ ಯಾವುದೂ ಇಲ್ಲ. ನಮಗೆ ಇದು ಅರ್ಥ ಆಗ್ಬೇಕು ಅಂದ್ರೆ ಪೂರ್ಣ ಅನ್ನೋದರ ವೈವಿಧ್ಯ ಏನು ಅಂತ ಗೊತ್ತಾದ್ರೆ ಮಾತ್ರ ಗೊತ್ತಾಗುತ್ತೆ. ಎಲ್ಲವೂ ಪೂರ್ಣವೇ, ಆದ್ರೆ ಅದರಲ್ಲಿ ವೈವಿಧ್ಯ ಇದೆ. ಲೋಕದ ಉದಾಹರಣೆಯಲ್ಲಿ ತಟ್ಟೆ, ಲೋಟೆ, ಪಾತ್ರೆ, ತಂಬಿಗೆ, ಕಡಾಯಿ, ಇನ್ನೇನೇನು ತೋರಿಸಿದ್ರೆ ಎಲ್ಲವುದ್ರಲ್ಲೂ ನೀವು ಇನ್ನೆಷ್ಟೇ ನೀರು ಹಾಕಿ ಉಳಿದಿದ್ದು ಹೊರಗೆ ಹೋಗುತ್ತೆ. ನೀವು ಏನ್ ಮಾಡಿದ್ರೆ ಅದ್ರಲ್ಲಿ ಉಳಿಯಲ್ಲ. ಅದಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಹಾಕಿದ್ರೆ ಅದ್ರ ವೇಸ್ಟ್ ಆಗಲ್ಲ. ಹಾಗೇನೆ ಪುಣ್ಯ ಅಧಿಕ ಆಗುವುದರಿಂದ ಇದೇ ತರ ಗೌತಮರ ಬದುಕಿರ್ಬೋದು, ಅಣಿಮಾಂಡವ್ಯರ ಬದುಕಿರ್ಬೋದು. ಅವರ ಪುಣ್ಯ ಅವರ ಪಾತ್ರೆಗಿಂತ ಹೆಚ್ಚಿನದು ಓವರ್ಫ್ಲೋ ಆದಾಗ ಇಲ್ಲಿ ನೀರು ಹರಿದು ಹೋಗುತ್ತೆ, ಹರಿಯುವ ಗುಣ ಇದೆ, ಅದರಿಂದಾಗಿ ಅದಕ್ಕೇನು ಆಗ್ಲಿಲ್ಲ. ಆದ್ರೆ ಪುಣ್ಯಕ್ಕೆ ಹರಿದು ಹೋಗುವ ಗುಣ ಇಲ್ಲದೆ ಇರುವುದರಿಂದ ಅದು ಒಳಗೆ ಜೀವಕೋಶದಲ್ಲಿ ಬಲೂನ್ನ ಹಾಗೆ ತುಂಬ್ತಾನೇ ಇದ್ರೆ ಏನಾಗುತ್ತೆ, ಬಲೂನ್ ಢಮ್ ಅಂದು ಹೋಗುತ್ತೆ. ಅದಕ್ಕೆ ಸಾಧನೆ ಮಾಡ್ಲಿಕ್ಕೆ ಆಗದೆ ಇರುವ ಸ್ಥಿತಿ ಬರುತ್ತೆ. ಅದಾಗಬಾರ್ದು ಅಂತಾನೆ ಭಗವಂತ ಯಾವುದೋ ಒಂದು ನಿಟ್ಟಿನಲ್ಲಿ ಅವರಿಗೆ ಕೋಪ ಬರುವ ಹಾಗೆ ಮಾಡಿ ಅವರಿಂದ ಶಾಪವನ್ನ ಲೋಕಕ್ಕೆ ಕೊಡುವಂತೆ ಆಗಿ, ಆ ಶಾಪವೂ ಕೂಡ ಲೋಕಕ್ಕೆ ವರವಾಗಿ, ಅದರ ಪರಿಣಾಮವಾಗಿ ಅವನಿಗೂ ಹಿತವಾಗಿ. ಯಾಕಂದ್ರೆ ತನ್ನ ಭಕ್ತ, ಅವನು ಹಾಳಾಗಬಾರ್ದು, ಅವನ ತಪಸ್ಸು ವ್ಯರ್ಥ ಆಗಬಾರ್ದು, ಅದಕ್ಕೆ ಕಾರಣರಾದವರಿಗೂ ಕೆಡುಕುಂಟಾಗಬಾರ್ದು ಅಂತ ಇಷ್ಟು ವ್ಯವಸ್ಥೆ ಮಾಡಿ ಪೂರ್ಣತೆಯನ್ನೇ ಎಲ್ಲದರಲ್ಲೂ ಸಂಪಾದಿಸ್ತಾನೆ. ಕೃಷ್ಣ ಅಂದ್ರೆ ಒಂಥರ ಎಲ್ಲದರ ಹೆಚ್ಚು ಈಗ ಈ ತಕ್ಕಡಿಯಲ್ಲಿ ಬಿದ್ದಾಗ ಈ ಕಡೆದು ಚೂರು ತೆಗಿತಾನೆ, ಅಥವಾ ನಾವೇನೋ ತಗೊಂಡೋಗಿ ಕೊಟ್ಟಾಗ, ಪೇಪರ್ ಏನೋ ತೂಗ್ಲಿಕ್ಕೆ ಕೊಟ್ಟಾಗ ಅವನು ನೋಡ್ತಾನೆ, ಇದು ಸ್ವಲ್ಪ ಇನ್ನು ಕೆಳಗೆ ಬರ್ತಾ ಇದ್ದಾನೆ, ಇನ್ನೊಂದು ಕಲ್ಲು ಇಡ್ತಾನೆ ಈ ಕಡೆಗೆ, ಅಂದ್ರೆ ಅದು ಸರಿಯಾಗಿ ತೂಗುದು ಏನಾಗುತ್ತೆ ಅಂತ. ಅಂದ್ರೆ ಇಡೀ ಜಗತ್ತನ್ನ ತೋಲನ ಮಾಡ್ತಾ ಇರ್ತಾನೆ ಕರ್ಮಗಳಿಂದ. ಇಲ್ಲಿಷ್ಟು ಕರ್ಮ ಜಾಸ್ತಿ ಆಯ್ತು ತೆಗಿತಾನೆ, ಇಲ್ಲಿಷ್ಟು ಕರ್ಮ ಕಮ್ಮಿ ಆಯ್ತು ಆ ಕರ್ಮಕ್ಕೆ ಬೇಕಾದ ವ್ಯವಸ್ಥೆಯನ್ನು ತುಂಬಿಸ್ತಾನೆ. ಹೀಗೆ ಭಗವಂತ ನಿರಂತರ ಕರ್ಮಶೀಲನಾಗಿ ಜಗತ್ತಿಗೆ ಬೇಕಾದ ರಕ್ಷಣೆಯನ್ನು ಮಾಡ್ತಾ ಇರ್ತಾನೆ. ಮುಂದೆ ಮತ್ತು ಒಂದು ಸಂಗತಿಯನ್ನು ಹೇಳ್ತಾರೆ. ತಸ್ಮಾದ್ವೈ ವಾಯುರಾಯಾತಃ ತಸ್ಮಿನ್ಷ್ಟ ಪ್ರಳಯತಃ ಸದಾ ತಸ್ಮಾದಗ್ನಿಶ್ಚ ಸೋಮಶ್ಚ ತಸ್ಮಿನ್ಷ್ಟ ಪ್ರಾಣ ಆಯತಃ ಸರ್ವಮೇವ ತತೋ ವಿದ್ಯಾತ್ ತತ್ತದ್ವಕ್ತು ನ ಶಕ್ನುಮಃ ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಂ. ಪೂರ್ಣ ಸ್ವರೂಪನಾದ ಭಗವಂತ ಗಾಳಿ, ನೀರು ಮೊದಲಾದ ಈ ಎಲ್ಲ ಪಂಚಭೂತಗಳನ್ನು ನಿರ್ಮಾಣ ಮಾಡಿ ತನ್ನದೇ ಶಕ್ತಿಯಿಂದ ಗಾಳಿಯಲ್ಲಿ ಹಾಯುವ ಶಕ್ತಿ, ನೀರಿನಲ್ಲಿ ಹರಿಯುವ ಶಕ್ತಿ, ಹೀಗೆ ಒಂದೊಂದರಲ್ಲೂ ಶಕ್ತಿಯನ್ನು ತುಂಬಿ ಅಗ್ನಿ, ಸೋಮ ಪ್ರಧಾನವಾದ ಎರಡು ದೇವತೆಗಳು ನಮ್ಮ ಶರೀರಕ್ಕೆ ಸಂಬಂಧಪಟ್ಟದ್ದು. ಪ್ರಾಕೃತಿಕವಾಗಿ ಸೋಮ, ಶರೀರದಲ್ಲಿ ಅಗ್ನಿ. ಇದೆರಡು, ಅದಕ್ಕೆ ಅಗ್ನಿಮಂಡಲ ಸೋಮಮಂಡಲ ಅಂತ ಎರಡು ಗುರುತು ಮಾಡಿ ಹೇಳ್ತಾರೆ.
ಅದು ಎರಡರಿಂದ ನಿಂತುಕೊಂಡು ನಮ್ಮ ದೇಹಕ್ಕೆ ಬೇಕಿರುವ ಎಲ್ಲ ಶಕ್ತಿಯನ್ನ ಅಲ್ಲಿಂದ ಸ್ವೀಕಾರ ಮಾಡಿ, ಆದ್ರಿಂದಾಗಿ ಪ್ರಾಣ ಚೆನ್ನಾಗಿ ಉಳಿಯತ್ತೆ, ಶರೀರದಲ್ಲಿ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡುತ್ತೆ, ಔಷಧಿಗಳ ಮೂಲಕ ರಕ್ಷಣೆ ಸಿಗುತ್ತೆ. ಇದು ದೇಹಕ್ಕೆ ಪ್ರಾಣನ ಮೂಲಕ, ಸೋಮನ ಮೂಲಕ ಮತ್ತು ಅಗ್ನಿಯ ಮೂಲಕ ಭಗವಂತ ಮಾಡುವ ಉಪಕಾರ. ಅದು ಮಂಡಲದಲ್ಲಿ ಬಹಳ ಪ್ರಧಾನವಾದದ್ದು. ಇದೆರಡನ್ನ ಪ್ರತ್ಯೇಕ ಮಾಡಿ ನೋಡ್ಲಿಕ್ಕೆ ನಂಬರಲ್ಲ. ಅಗ್ನಿಯಲ್ಲಿ ಆಹುತಿ ಕೊಡುವಾಗ ಅಲ್ಲಿ ಎರಡು ಆಹುತಿ ಇದೆ, ಅಗ್ನೇಯ ಸ್ವಾಹ ಸೋಮಾಯ ಸ್ವಾಹ ಅಂತ. ಅದು ಅಗ್ನಿ ಎರಡು ಕಣ್ಣು ಅಂತ ಹೇಳ್ತಾರಲ್ಲಿ. ಆ ಎರಡು ಕಣ್ಣುಗಳ ಮೂಲಕ ಕುಂಡದಲ್ಲಿ ಹೇಗೆ ಆಹುತಿಯನ್ನು ಕೊಡ್ತಾರೋ ಹಾಗೆ ನಮ್ಮ ಶರೀರದಲ್ಲಿ ಅವರಿಬ್ಬರು ಇದ್ದುಕೊಂಡು ನಾವು ತಿಂದ ಆಹುತಿಯನ್ನು ಕುಂಡದಲ್ಲಿ ಅವರು ಸ್ವೀಕರಿಸಿ ದೇಹಕ್ಕೆ ಅಲ್ಲಲ್ಲಿ ಪ್ರಾಣಾಪಾನ ವ್ಯಾನೋದಾನ ಸಮಾನಗಳಿಂದ ವಿಭಾಗ ಮಾಡಿ ದೇಹಕ್ಕೆ ರಕ್ಷಣೆ ಕೊಡ್ತಾ ಇರ್ತಾರೆ. ಅದು ಯಾರು ಮಾಡ್ತಾನೋ ಅಂತಹ ಭಗವಂತನನ್ನ ಯೋಗಿಗಳು ಕಾಣುತ್ತಾರೆ. ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ನಡೆಸಿದ್ರೆ ಅದು ಯೋಗ. ಪರಮಾತ್ಮನ ಸಾಕ್ಷಾತ್ಕಾರದ ನೆನಪೇ ಇಲ್ಲದೆ ಇದ್ರೆ ಅದು ಭೋಗ, ಉಪಯೋಗ ಇಲ್ಲ ಅದರಲ್ಲಿ. ಎಷ್ಟು ಸ್ಪಷ್ಟ ಇದೆ ಮಾತು ನೋಡಿ. ಪಪಾನಂ ಗಿರತಿ ಪ್ರಾಣಃ ಪ್ರಾಣಂ ಗಿರತಿ ಚಂದ್ರಮಾಃ ಆದಿತ್ಯೋ ಗಿರತೆ ಚಂದ್ರಮಾ ಚಂದ್ರಂ ಆದಿತ್ಯಂ ಗಿರತೆ ಪರಃ ಯೋಗಿನಸ್ತಂ ಪ್ರಪಶ್ಯಂತಿ ಭಗವಂತಂ ಸನಾತನಂ. ಯೋಗಾಭ್ಯಾಸ ಮಾಡುವಾಗ ಪರಮಾತ್ಮನನ್ನು ಕಾಣುವುದು ಅಂತ ಉದ್ದೇಶ ಇದ್ದಾಗ ಅದು ಸಾರ್ಥಕ. ಹಾಗಿಲ್ಲದೆ ಹೋದಾಗ ಅದು ವ್ಯರ್ಥ ಆಗುತ್ತೆ. ಆ ಯೋಗದಲ್ಲಿ ಪ್ರಾಣವು ಅಪಾನದಲ್ಲಿ ಕೊನೆಗೊಳ್ಳುತ್ತೆ, ಅಪಾನವು ಚಂದ್ರನಲ್ಲಿ ಕೊನೆಯಾಗುತ್ತೆ. ಚಂದ್ರ ಮತ್ತೆ ಆದಿತ್ಯನಿಗೆ ಸಂಕ್ರಾಂತಗೊಳಿಸ್ತಾನೆ, ರಾತ್ರಿಯ ಕಾರ್ಯವನ್ನೆಲ್ಲ ಹಗಲಿಗೆ ತಲುಪಿಸ್ತಾನೆ. ಆ ಆದಿತ್ಯನಿಂದ ಅದು ಮತ್ತೆ ಬುದ್ಧಿಗೆ ಬರುತ್ತೆ. ಅಂದ್ರೆ ಇದು 4ನೇ ಅಧ್ಯಾಯದ ಕೊನೆಯಲ್ಲಿ ಗೀತೆಯಲ್ಲಿ ಏನಿದೆ? ಪ್ರಾಣವು ಅಪಾನವನ್ನು ನುಂಗುತ್ತದೆ, ಚಂದ್ರನು ಪ್ರಾಣವನ್ನು ನುಂಗುತ್ತದೆ, ಸೂರ್ಯನು ಚಂದ್ರನನ್ನು ನುಂಗುತ್ತಾನೆ, ಪರಮಾತ್ಮ ಸೂರ್ಯನನ್ನು ನುಂಗುತ್ತಾನೆ. ಪರಮಾತ್ಮ ಸೂರ್ಯನನ್ನು ನುಂಗ್ತಾನೆ. ಅದು ಲಯ ಚಿಂತನೆಯನ್ನು ಮಾಡುವ ಹಲವು ವಿಧಗಳಲ್ಲಿ ಒಂದು ದಾರಿ ಇದು. ದೇಹದಲ್ಲಿ ಇಂದ್ರಿಯಗಳ ಒಂದೊಂದೇ ಭಾಗವನ್ನು ಅದಕ್ಕಿಂತ ಮೇಲಿನ ಶಕ್ತಿಯಲ್ಲಿ ಇಂದ್ರಿಯೇಭ್ಯ ಪರಾಹ್ಯತ್ತಾಹ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರ, ಅದನ್ನು ಹೇಳುವ ಮಾತಿದು. ಪ್ರಾಣಗಳು, ಅಪಾನ ಅಂತಂದ್ರೆ ಇಂದ್ರಿಯಗಳು, ಪ್ರಾಣ ಅಂದ್ರೆ ಇಂದ್ರಿಯಗಳ ಅರ್ಥ. ಆ ಅರ್ಥಕ್ಕಿಂತ ಮೇಲೆ ಬಂದ್ರೆ ಅದು ಮನಸ್ಸು, ಮನಸ್ಸಿಗಿಂತ ಮೇಲೆ ಬಂದ್ರೆ ಆದಿತ್ಯ ಅಂದ್ರೆ ಬುದ್ಧಿ, ಅದರಿಂದ ಮೇಲಕ್ಕೆ ಬಂದ್ರೆ ಅದು ಪರಮಾತ್ಮನೇ. ಪರ ಅಂದ್ರೆ ಪರಮಾತ್ಮ, ಅವನಲ್ಲೇ ಎಲ್ಲವೂ ಲಯಗೊಳ್ಳುತ್ತೆ ಅನ್ನುವ ಅರ್ಥದಲ್ಲಿ ಆ ಮಾತು ಬಂದಿದೆ. ಇದನ್ನ ಯೋಗಿಗಳು ಮಾತ್ರ ಭಗವಂತನ ಈ ಸ್ವರೂಪವನ್ನ ಕಾಣಬಲ್ಲರು ಹೊರತು ಲೋಕದ ಜನಕ್ಕೆ ಇದು ಪೂರ್ತಿ ಅರ್ಥ ಆಗ್ಲಿಕ್ಕೆ ಕಷ್ಟ ಉಂಟು. ಏಕಂ ಪಾದಂ ನೋಕ್ಷಿಪತಿ ಸಲಿಲಾಧ್ವಂಸ ಉಚ್ಚರನ್ ಯೇ ತಂಚೇತ್ ಸಂತತ ಮೂರ್ಧ್ವಾಯ ನ ಮೃತ್ಯುರ್ನಾಮೃತಂ ಭವೇತ್. ಇದು ಮೇಲ್ನೋಟಕ್ಕೆ ಯಥಾವತ್ತಾಗಿ ನೋಡಿದ್ರೆ ಒಂದು ಕಾಲು ಎತ್ತದ ನೀರಿನ ಒಂದು ಹಂಸ ಇದೆ. ಏಕಂ ಪಾದಂ ನೋಕ್ಷಿಪತಿ, ಒಂದು ಕಾಲು ಎತ್ತುದೇ ಇಲ್ಲ, ನೀರಿನಲ್ಲೇ ಇರುತ್ತೆ. ಅದೊಂದು ಹಂಸ. ಆ ಹಂಸವನ್ನ ಅದು ನಿರಂತರ ಎತ್ತದೇ, ಒಂದು ಕಾಲು ಎತ್ತದೇ ಇರುತ್ತೆ, ಇನ್ನೊಂದು ಕಾಲು ಎತ್ತೇ ಇರುತ್ತಲ್ಲ, ನಿರಂತರ ಊರ್ಧ್ವದ ಕಡೆಗೆ ಹೋಗ್ತಾ ಇರುತ್ತೆ. ಅದಕ್ಕೆ ಯಾವತ್ತೂ ಮೃತ್ಯು ಬರುವುದಿಲ್ಲ. ಅಂತದ್ದರಿಂದನೇ ಅಮೃತವನ್ನು ಪಡೆಯುವುದು ಸಾಧ್ಯವಾಗುತ್ತೆ. ಅದರಿಂದಾಗಿ ಅದನ್ನ ಯೋಗಿಗಳು ತಿಳ್ಕೊಳ್ತಾರೆ ಅಂತ ಇಷ್ಟು ಕಾಣುತ್ತೆ. ಅದು ಏನು ಹಂಸ, ಏನು ಕಾಲು ಇತ್ಯಾದಿಗಳು ಒಂದು ಗೊತ್ತಾಗುವುದಿಲ್ಲ. ಇಲ್ಲಿ ಜೀವ ಅನ್ನುವಂತಹ ಒಂದು ಹಂಸಕ್ಕೆ ಪಾದ ಅಂದ್ರೆ ಕಾಲು ಮೇಲ್ನೋಟಕ್ಕೆ, ಅದರದು ಕಾಲು ಅಂತ ಅರ್ಥ. ಈ ಕಾಲಲ್ಲ, 4ನೇ ಒಂದು ಭಾಗ ಅಂತ ಅರ್ಥ. 4ನೇ ಒಂದು ಭಾಗದಲ್ಲಿ ಎಚ್ಚರ, ಕನಸು, ನಿದ್ದೆ ಅನ್ನುವ 3 ಕಾಲುಗಳನ್ನ ಅವನು ಉಪಯೋಗಿಸ್ತಾನೆ. ತುರಿಯ ಅನ್ನುವಂತಹ ಧ್ಯಾನದ ಕಾಲನ್ನು ಅವನು ಎತ್ತಲ್ಲ, ಅವನಿಗೆ ಬರಲ್ಲ. ಯಾವಾಗ ಅವನು 4ನೇ ಕಾಲನ್ನು ಸರಿಯಾಗಿ ಎತ್ತುತ್ತಾನೋ ಆಗ ನಡ್ಕೊಂಡು ಆರಾಮಾಗಿ ಹೋಗ್ತಾನೆ. ಅವನು ಅಲ್ಲಿ ತನಕ ಈ 3 ಕಾಲನ್ನೇ ಕುಂಟ್ಕೊಂಡು ಹೋಗ್ತಿರ್ತಾನೆ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಯಾಕೆಂದ್ರೆ ಎದುರಿನ ಕಾಲು ಸರಿಯಾದಾಗ್ಲೇ ಉಳಿದ ಎಲ್ಲ ಕಾಲುಗಳಿಗೂ ಚಾಲನೆಗೆ ಒಂದು ಸರಿಯಾದ ಅರ್ಥ ಬರುತ್ತೆ. ಇದು ಉಲ್ಟಾ ಪಲ್ಟಾ ಹೋಗ್ತಾ ಇರುತ್ತೆ. ನ ಮೃತ್ಯುರ್ನಾಮೃತಂ ಭವೇತ್. ಅದಕ್ಕೆ ಆ ಕಾಲು ಎತ್ತುವ ತನಕವೂ ಕೂಡ ತಾನು ಮೃತ್ಯುವಿನಲ್ಲಿದ್ದೇನೋ ಅಮೃತದ ಕಡೆಗೆ ಸಾಕ್ತಾ ಇದ್ದೇನೋ ಒಂದೂ ಗೊತ್ತಾಗದೆ ಒದ್ದಾಡ್ತಾ ಇರ್ತಾನೆ. ಆದ್ರೆ ಯಾವಾಗ ಈ ಹಂಸಕ್ಕೆ
ಜಾಗೃತ, ಸ್ವಪ್ನ, ಸುಷುಪ್ತಿ, ತುರಿಯ ಅನ್ನುವ 4 ಪಾದಗಳಿವೆ ಅಂತ ಜೀವನಿಗೆ ಗೊತ್ತಾಗಿ ಎಲ್ಲದರಲ್ಲೂ ಚೆನ್ನಾಗಿ ಹಾದುಕೊಂಡು ಸಂಸಾರದ ಜಲಾಶಯವನ್ನು ದಾಟಿ ಮೇಲಕ್ಕೆ ಬರ್ತೇನೆ ಅಂತ ಅಂದ್ಕೊಳ್ತಾನೋ ಆವಾಗ ಅವನು ಬಿಡುಗಡೆ ಹೊಂದುತ್ತಾನೆ. ಅಂದ್ರೆ ತುರಿಯವನ್ನು ಉಪಯೋಗಿಸಿದಾಗ ಬಿಡುಗಡೆ ಹೊಂದುತ್ತಾನೆ. ಆ 3 ಉಪಯೋಗಿಸ್ತಾ ಇದ್ದಾಗ ಸಾಕಾಗುದಿಲ್ಲ, ಪ್ರಯಾಣವೂ ಗೊತ್ತಾಗುದಿಲ್ಲ, ದಿಕ್ಕು ಅಪಾರ್ಥ ಆಗುತ್ತೆ. ಹಾಗಾಗಿ ಬ್ರಹ್ಮಜ್ಞಾನವನ್ನ ಪಡೆಯುವುದಕ್ಕಾಗಿ ಯಾವಾಗ 4ನೆಯ ಪಾದವನ್ನು ಕೂಡ ಎತ್ತಿ ನಿಲ್ಲಿಸ್ತಾನೋ ಆಗ ಜೀವನಿಗೆ ಜನನ ಮರಣ ಎರಡೂ ಒಂದೇ ತರ ಆಗುತ್ತೆ. ಅಂದ್ರೆ ಅದರ ಅರ್ಥ ಅವನ ಅರ್ಥ ಮಾಡ್ಕೊಂಡ್ಬಿಟ್ಟ. ಅವನಿಗೆ ಸಾವು ಅನ್ನೋದು ಕಷ್ಟ ಅನ್ಸಲ್ಲ, ಹುಟ್ಟಿದೆ ಅನ್ನೋದು ಸುಖ ಕೊಡಲ್ಲ, ಎರಡು ಸಮಾನ. ಅವನಿಗೆ ಹುಟ್ಟಿದ್ವಾ ಸರಿ, ಅದೊಂದು ಕ್ರಿಯೆ, ಸತ್ವಾ ಅದು ಒಂದು ಕ್ರಿಯೆ. 2 ಕ್ರಿಯೆಗಳಲ್ಲಿ ಅವನಿಗೆ ವ್ಯತ್ಯಾಸ ಕಾಣುವುದಿಲ್ಲ. ಉಳಿದವರಿಗೆ ಅಯ್ಯೋ ಹುಟ್ಟಿದ್ರು ಅಂತಂದ್ರೆ ಭಾರಿ ಸಂಭ್ರಮ, ಸತ್ರು ಅಂತಂದ್ರೆ ಅಯ್ಯೋ ದುಃಖ. ಅವನಿಗೆ 2 ಸಮಾನ, ಎರಡನ್ನು ಯಥಾವತ್ತಾಗಿ ಸ್ವೀಕರಿಸ್ತಾ ಇರ್ತಾನೆ. ಬಹಳ ಚಂದದ ಮಾತು, ನ ಮೃತ್ಯು ನಾಮೃತಂ ಭವೇತ್. ಅವನಿಗೆ ಮೃತ್ಯು ಸಾವು ಹುಟ್ಟು ಸಾವು ಎರಡೂ ಕೂಡ ಒಂದೇ ತರ ಆಗುತ್ತೆ. ಇದರಲ್ಲಿ ಪರಮಾತ್ಮ ಹಂಸ ಹಂಸ ಅಂದ್ರೆ ಪರಮಾತ್ಮನ ಕಡೆಗೆ ಹೋಗ್ಬೇಕು ಅಂತ ಆಗ್ಬೇಕಷ್ಟೇ. ಅದಕ್ಕೆ ಪಾದೋಸ್ಯ ವಿಶ್ವಭೂತ, ಅದಕ್ಕೆ ಆಧಾರ ಏನನ್ನಲ್ಲ, ಪಾದೋಸ್ಯ ವಿಶ್ವಭೂತಾನಿ ಪಾದಸ್ಯ ಹೇಳ್ಬೋದು. ಆದ್ರೆ ಕೊನೆಗೇನು ಎಂಡೇನು? ಅಮೃತ ಮತ್ತೆ ಮೃತ್ಯು ಮತ್ತೆ ಅಮೃತ. ಒಂದು ಪಾದ ನೀರಿನಲ್ಲಿ ಎಂದರೆ ಒಂದು ಅಂಶ ಸಂಸಾರದಲ್ಲಿದೆ ಎನ್ನುವುದಿಲ್ಲ. ಆ ಪಾದವನ್ನು ನೀರಿನಿಂದ ಮೇಲಕ್ಕೆತ್ತಿದರೆ ನಿಖಿಲ ಶರೀರಗಳಲ್ಲಿ ಮಾಯೆಯಿಂದ ಜೀವನಿಗೆ ಅನುಪ್ರವೇಶ ಮಾಡಿರುವುದನ್ನು ಪರಮಾತ್ಮನು ಉಪಸಂಹರಿಸಿದರೆ ಜನನ ಮರಣ ರೂಪವಾದ ಸಂಸಾರವೇ ಇರುವುದಿಲ್ಲ. ಇನ್ನೂ ಅರ್ಥ ಆಗಲಿಲ್ಲ ನನಗೂ. ಅವರೇ ಕೊನೆಗೆ ಇನ್ನು ಮೋಕ್ಷ ಯಾರಿಗೆ? ಸರಿ, ಅಲ್ಲಿ ಸ್ಪಷ್ಟ ಇದೆ, ಏಕಪಾದ ಮೋಕ್ಷಿಪತಿ ಸಲಿಲಾತ ಹಂಸ ಉಚ್ಚರನ್. ಅಲ್ಲಿ ನೀರು ಅಂತ ಸುಮ್ಮನೆ ಹೇಳಿದ್ದಾರೆ. ನೀರು ಅಂದ್ರೆ ಏನು ಅಂತ ಹೇಳ್ಬೇಕಷ್ಟೆ. ಜೀವನೇ ಆಗ ಇರುವುದಿಲ್ಲ, ಇನ್ನು ಮೋಕ್ಷ ಯಾರಿಗೆ? ಅವರೇ ಇಲ್ಲ, ಅದರಿಂದ ಮೋಕ್ಷ ಇಲ್ಲ. ಏನು ಅರ್ಥ ಸರಿಯಿಲ್ಲ, ಅರ್ಥ ಆಗ್ಲಿಲ್ಲಲ್ಲ. ಇಲ್ಲ ಅಂತಂದ್ರೆ ಇಷ್ಟು ಯಾರಿಗೆ ಹೇಳಿದ್? ಇಷ್ಟು ಜನನ ಮರಣ ಇಲ್ಲ ಅಂತಂದ್ರೆ ಏನ್ ತ್ರಿಪಾತ್ ಸಂಖ್ಯೆ ಮ್ಯಾಚ್ ಆಯ್ತು. ತ್ರಿಪಾತ್ ಒಂದು ಅಮೃತ, ಇಲ್ಲಿ ಕೊನೆಗೆ ಅಮೃತ ಮೃತ್ಯು ಎರಡು ಇಲ್ಲ ಅಂತ ಒಂದು ದೇವರನ್ನ ಹೊಗಳುದು ಅಂತ ಹೇಳ್ಬೇಕು. ಇಲ್ಲಿ ಏನಿದೆ, ತಂಚೇತ್ ಸಂತತಂ, ದೇವರು ಕಾಲೆತ್ತುವುದಿಲ್ಲ ಅನ್ನೋ ಸ್ಥಿತಿ ಇದೆಯಾ? ಇಲ್ಲಿ ಏಕಂಪಾದ ನೋತ್ಕ್ಷಿಪತಿ ಅಂತಿದೆ. ಜೀವನಿಗಾದ್ರೆ ಅವನ ತಪ್ಪು ಮಾಡ್ತಿರ್ತಾನೆ, ಧ್ಯಾನ ಮಾಡಲ್ಲ, ಉಳಿದದ್ದು ನಿದ್ದೆ ಬರುತ್ತೆ, ಕನಸು ಬೀಳುತ್ತೆ, ಎಚ್ಚರ ಇರ್ತಾನೆ, ಈ 3 ಹೆಜ್ಜೆಯನ್ನು ಇಡ್ತಾ ಹೋಗ್ತಾನೆ. ಆದ್ರೆ ಧ್ಯಾನಕ್ಕೆ ಹೋಗಲ್ಲ, ಆದ್ರಿಂದ ಅವನಿಗೆ ಮೋಕ್ಷ ಆಗಲ್ಲ ಅಂತ ಹೇಳಿದ್ದು. ಯಾರು ಆ 4ನೇ ಹೆಜ್ಜೆಯನ್ನು ಇಡ್ತಾನೋ ಅವನಿಗೆ ಸರಿ ಹೋಗುತ್ತೆ. ಅಲ್ಲಿ ಅದಕ್ಕೆ ಸಂಬಂಧವೇ ಇಲ್ಲ. ತ್ರಿಪಾತ್ ಅಂತಂದ್ರೆ ನಿಜವಾಗಿ ಏನ್ ಗೊತ್ತಾ? ಶ್ವೇತದ್ವೀಪ, ವೈಕುಂಠ, ಅನಂತಾಸನ ಅಂತ 3 ಪಾದ. 4ನೇ ಪಾದ ಭೂಮಿಯಲ್ಲಿ ಇಟ್ಟಿದ್ದಾನೆ ಅಂತ ಹೇಳುದು. 4ನೇ ಪಾದ ಅವನ್ ತೆಗೆದ್ರೆ ಜೀವನಿಗೇನು? ಅವನಿಗೆ ತೆಗಿಲಿಕ್ಕೇನು ಕಷ್ಟ ಇಲ್ಲ. ಅದರ ಅಭಿಪ್ರಾಯ ಏನು? 4 ಪಾದಗಳು ದೇವರದ್ದಿವೆ, ಒಂದು ರೂಪದಲ್ಲಿ ನಮಗೋಸ್ಕರ ಇದ್ದಾನೆ ಅಂತ ಭಾವಿಸ್ಬೇಕು ಅಷ್ಟೇ ಹೊರತು ಅದನ್ನು ತೆಗೆಯೋದಲ್ಲ. ಅವನು ಇಲ್ಲೇ ಇರ್ಬೇಕು, ಇಲ್ಲದಿದ್ರೆ ನಾವಿರುವುದು ಹೇಗೆ? ಪಾದ ಅಂದ್ರೆ ಸ್ವರೂಪ, ಪರಮಾತ್ಮನ ಒಂದು ಸ್ವರೂಪ ಇಲ್ಲಿದೆ ಅಂತ ಅವರು ಆ ಸ್ವರೂಪವನ್ನೇ ಜೀವ ಅಂತ ಅರ್ಥ ಮಾಡಿ ಅದು ಹೊರಟೋದ್ಮೇಲೆ ಜೀವನೇ ಇಲ್ಲ, ಮೋಕ್ಷ ಧರ್ಮ ಜನನ ಮರಣ ಯಾರಿಗೆ? ಮಹಾಭಾರತ ಪುಸ್ತಕ ಯಾರಿಗೆ ತೆಗ್ದಿವಿ? ಉಲ್ಟಾ ಅರ್ಥ ಮಾಡಿ. ಉಲ್ಟಾ ಅಂತನೂ ಅಲ್ಲ, ಸಂಬಂಧವೇ ಇಲ್ಲ ಅರ್ಥಕ್ಕೆ. ಈ ಶ್ಲೋಕಕ್ಕೆ ಅಲ್ಲಿ ಹೇಳಿದ ಅಭಿಪ್ರಾಯಕ್ಕೆ ಸಂಬಂಧವೇ ಇಲ್ಲ. ಅದೇ ಅವರವರಿಗೆ ಏನ್ ತಲೆಯಲ್ಲಿರುತ್ತೋ ಅದು ಭಾರತದಲ್ಲಿ ಕಾಣುತ್ತೆ. ಇಲ್ಲಿ ನ ಮೃತ್ಯು ನಾಮೃತಂ ಭವೇತ್ ಅಂತಿದೆ. ಯಾರಿಗೆ? ಸತತಂ ಊರ್ಧ್ವಾಯ, ಯಾರು ಈ ರೀತಿ ಮೇಲಕ್ಕೆ ಹೋಗ್ತಾ ಇರ್ತಾನೋ ಅವನಿಗೆ ಅಂತ ಹೇಳಿದ್ದು, ಪರಮಾತ್ಮನಿಗಲ್ಲ. ಪರಮಾತ್ಮನಿಗೆ ಮೊದಲೇ ಇಲ್ಲಲ್ಲ, ಅವನಿಗೆ ಮೊದಲೇ ಮೃತ್ಯು ಇಲ್ಲ, ಅಮೃತವೂ ಇಲ್ಲ, ಅವನಿಗೆ ಯಾವುದಕ್ಕೂ ಸಂಬಂಧವೇ ಇಲ್ಲ. ಅವನಿಗೆ ಮೋಕ್ಷ ಅಂತ ಏನು ಹೇಳುದು? ಮೋಕ್ಷ ಹೇಳುದು ಜೀವನಿಗೆ, ಅಮುಕ್ತನಿಗೆ ಮುಕ್ತಿ ಆಗ್ಬೇಕು ಹೇಳಬೇಕು. ನೀವು ಮುಕ್ತನಾದವನಿಗೆ ಅವನಿಗೆ ಮೃತ್ಯುವೂ ಇಲ್ಲ, ಅಮೃತವೂ ಇಲ್ಲ ಅಲ್ಲ, ಇನ್ನೂ ಒಂದು ತಪ್ಪದು. ಅವನಿಗೆ ಅಲ್ಲಿ ಅದೇ ಅರ್ಥದಲ್ಲಿ ಹೇಳುದಲ್ಲ, ಸಾವು ಹುಟ್ಟು ಅನ್ನೋದು ಅವನಿಗಿಲ್ಲ ಅಂತ ಅರ್ಥ. ಅದು
ಅಮೃತ ಇಲ್ಲ ಅಂದ್ರೆ ಅಮೃತ ಸಿಗುವುದಿಲ್ಲ ಅಂತ ಅರ್ಥ ಅಲ್ಲ. ಜೀವನ ಮತ್ತೆ ಸಾವು ಅನ್ನೋ ಎರಡು ಚಕ್ರ ಅವನಿಗೆ ಸಮಾನ ಅನ್ಸ್ಬಿಡುತ್ತೆ. ಒಂದೇ ಸರ್ತಿಗೆ ಮೋಕ್ಷಕ್ಕೆ ಹೋಗಲ್ಲ, ಧ್ಯಾನಕ್ಕೆ ಬಂದ್ರು ಆಗ್ಲೇ ಮೋಕ್ಷಕ್ಕೆ ಹೋಗಲ್ಲ ಅವನು ಇಲ್ಲೇ ನೋಡ್ತಿರ್ತಾನೆ ಎಲ್ಲವನ್ನು. ಇಲ್ಲೇ ಇದ್ದು ಎರಡನ್ನು ಸಮಾನಂಗ್ ನೋಡ್ತಿರ್ತಾನೆ. ಅದು ತುಂಬಾ ಘಟನೆ ದುಃಖಕಾರಿಯಾಗಿ ಎಲ್ಲರೂ ಅಳ್ತಾ ಇದ್ರೆ ಅವನು ಅದನ್ನು ಆರಾಮಾಗಿ ನೋಡ್ತಿರ್ತಾನೆ. ಇಲ್ಲಿ ಎಲ್ಲರೂ ಹಾ 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 ಅಂತ ಹಾರಾಡ್ತಿದ್ರೆ ಅವನು ಅದನ್ನು ಆರಾಮಾಗಿ ನೋಡ್ತಿರ್ತಾನೆ. ಎರಡನ್ನು ಅವನು ತನ್ನಗೆ ಏನೋ ಒಂದು ಎಫೆಕ್ಟ್ ಆಗುವ ಹಾಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅದು ಭಗವಂತನನ್ನ ಕಂಡವರಿಗೆ ಮಾತ್ರ ಸಾಧ್ಯ ಆಗುವ ಸಂಗತಿ ಅಂತ ಹೇಳಿದ್ದು. ಮತ್ತೆ ಹಾಗಿದ್ರೆ ಯೋಗಿನ ಸ್ತಂ ಪ್ರಪಶ್ಯಂತಿ ಅಂತ ಮತ್ತೆ ಯಾರು ಹೇಳಿದ್ರು? ಜೀವನೇ ಇಲ್ಲ ಮೇಲೆ ಯೋಗಿನ ಕಹ ಕೆ ಅದು ಮುಂದಿನ ಶ್ಲೋಕ ಕನ್ವಯಬೇಕಲ್ವ. ಅಂಥ ಜೀವನಿಲ್ಲದ ಜಗತ್ತನ್ನು ಯೋಗಿಗಳು ಕಾಣುತ್ತಾರೆ ಅಂತ ಹೇಳಬೇಕಷ್ಟೇ. ಇವರೇನು ಪ್ರಶ್ನೆ ಆಮೇಲೆ ಯೋಗಿನ ಅಂದ್ರೆ ಪ್ರೇತಗಳು ಭೂತಗಳು ಸಾಕು. ಮಾಯೆಯಿಂದ ಅಂತ ಹೇಳಿದ್ದಾರೆ. ಸೊ ಮೋಸ್ಟ್ಲಿ ಇಲ್ವೇ ಇಲ್ಲ ಅಲ್ಲಿ. ಎಲ್ಲಿದೆ ಮಾಯ ಎನ್ನುವ ಶಬ್ದ ಎಲ್ಲಿದೆ? ಅಲ್ಲ, ಅದ್ವೈತ ಪರವಾಗಿ ಸಾಕು. ಶ್ರೀ ಹರಿಪ್ರಿಯತಾಂ ಕೃಷ್ಣ ಅರ್ಪಣಮಸ್ತು. ಈ ಅಧ್ಯಾಯ ಮುಗಿಸ್ಬಿಡೋಣ.